ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ನಾವು ಒಂದು ವರ್ಷದಿಂದ ನೋಡ್ತಾ ಇದೀನಿ ಅಣ್ಣ. ಒಂದು ವರ್ಷದಿಂದ? ಅಣ್ಣ ಯಾವಾಗ್ಲೂ ಕೇಳ್ತಾನೆ ಇರ್ತೀವಿ ಕಾರ್ಯಕ್ರಮನ. ಓ, ಅಷ್ಟೊಂದು ಬಿಡುವಿದ್ದೀರಾ ಅಂತ ಆಯ್ತು. ಅಣ್ಣ ತುಂಬಾ ಸಾರಿ ಕೇಳ್ತಾ ಇರ್ತೀನಿ. ಏನ್ ಮಾಡ್ಕೊಂಡಿರೋದು ನೀವು? ನಾವು ಜಮೀನಲ್ಲಿ ಕೆಲಸ ಮಾಡ್ತೀವಿ ಅಣ್ಣ. ಓ, ಸಂತೋಷ. ಎಷ್ಟು ವರ್ಷನವ ನಿಮಗೆ? ನನ್ಗೆ ಇವಾಗ 25 ವರ್ಷ ಅಣ್ಣ. ಓಕೆ, ಜಮೀನಲ್ಲಿ ಕೆಲಸ ಮಾಡೋದು ಅಂದ್ರೆ ನಿಮ್ದೇ ಜಮೀನಾ? ಅಣ್ಣ ನಮ್ದೇ ಜಮೀನು, ಬೇರೆಯವರ ಜಮೀನಲ್ಲೆಲ್ಲ ಕೂಲಿ ಮಾಡಕ್ ಹೋಗ್ತಿದ್ದಾನೆ. ಆಗ್ಲಿ ಆಗ್ಲಿ, ಸಂತೋಷ. ಏನು ಓದಿದ್ದೀರಾ ನೀವು? ನಾನು ಜಾಸ್ತಿ ಓದಿಲ್ಲ ಅಣ್ಣ, 8ನೇ ಕ್ಲಾಸಿಗೆ ಸ್ಕೂಲ್ ಬಿಟ್ಬಿಟ್ಟೆ. ಜಾಸ್ತಿ ಯಾಕೆ ಓದ್ಲಿಲ್ಲ? ಮನೇಲಿ ಕರೆಂಟ್ ಇರ್ಲಿಲ್ವಾ? ಹಂಗಲ್ಲ ಅಣ್ಣ, ಅದು ಓದಕ್ಕೆ ಇಂಟ್ರೆಸ್ಟ್ ಇರ್ಲಿಲ್ಲ ಅವಾಗೆಲ್ಲ, ಚಿಕ್ಕ ವಯಸ್ಸಲ್ಲ. ನಮ್ಮ ಅಪ್ಪ ಅಮ್ಮನಿಗೆ ನಾವು 4 ಜನ ಹೆಣ್ಮಕ್ಳು. ಓಕೆ, ನೀವೆಷ್ಟನೇವ್ರು? ನನ್ನ ತಮ್ಮ, ನಾನೇ ಲಾಸ್ಟ್ನೇದವಳು, 4ನೇದವಳನ್ನ. ಓಕೆ ಓಕೆ. ಖುಷಿ ಆಗ್ತಾ ಇದೆ ಅಣ್ಣ, ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ, ಫಸ್ಟ್ ಟೈಮ್ ಮಾತಾಡ್ತಾ ಇರೋದು. ಹಂಗಂದ್ರೆ 10ನೇ ಕ್ಲಾಸ್ ಓದ್ಬಿಟ್ಟು ಬನ್ನಿ, ಆಮೇಲೆ ಮಾತಾಡಿ. ಹಂಗಲ್ಲ ಅಣ್ಣ, ಎಷ್ಟ್ ಸರಿ ಟ್ರೈ ಮಾಡ್ತೀನಿ ಅಣ್ಣ ಕಾಲಿಗೋಸ್ಕರ. ಆಗ್ಲವ, ಏನ್ ತೊಂದ್ರೆ ಇಲ್ಲ, ನಿಧಾನವಾಗಿ ಧೈರ್ಯವಾಗಿ ಮಾತಾಡು. ಬಟ್ ನೀವು 4 ಜನ ಹೆಣ್ಮಕ್ಳು ಕೂಡ 10ನೇ ಕ್ಲಾಸು ಮುಗಿಸಿಲ್ವ ಯಾರು? ಇಲ್ಲ ಅಣ್ಣ, ಒಂದ್ ಅಕ್ಕ 10th ಮುಗಿಸಿದೆ ಅಣ್ಣ. ಅವರೇ ಒಂದಕ್ಕ ಅವರೇ ದೊಡ್ಡ ಅಂದ್ರೆ ಅವರೇ 10ನೇ ಕ್ಲಾಸ್ ಅವರೇ ಒಬ್ಬರೇ? ಇಲ್ಲ ಅಣ್ಣ, ಅವ್ರು 2ನೇವ್ರಣ್ಣ. ಓಕೆ, ಮತ್ತೆ ಅವ್ರೊಬ್ಬರೇ 10ನೇ ಕ್ಲಾಸ್ ಮುಗಿಸಿರೋದು? ಅಣ್ಣ ಅವ್ರೊಬ್ಬರೇ 10ನೇ ಕ್ಲಾಸ್ ಮುಗಿಸಿರೋದು. ಓಕೆ, 2ನೇ ಸ್ಥಾನದಲ್ಲಿ ಯಾರವ್ರೆ? ಅಣ್ಣ ಮಗು ಅಳ್ತಿದ್ಯಲ್ವಾ? ಅಣ್ಣ ಹೇಳಣ್ಣ. ಸಮಾಧಾನ ಮಾಡು, ಮಾತಾಡಿ, ನಿಧಾನ, ತೊಂದ್ರೆ ಇಲ್ಲ. ಇಲ್ಲ ಅಣ್ಣ, ಇಲ್ಲ, ಅವ್ಳು ಸ್ವಲ್ಪ ನಾನು ಹೊರಗಡೆ ಬಂದಲ್ಲಣ್ಣ, ಅದಕ್ಕೆ ಅಳ್ತಾ ಇದ್ದಾಳೆ. ಓಕೆ, ಹೇಳುವ, ಆಯ್ತು. ಸೊ ನೀವು 8ನೇ ಕ್ಲಾಸ್ ಓದಿದ್ರಿ, ಆಮೇಲೆ ಏನ್ ಅಂದ್ರೆ ಅವಾಗ್ಲಿಂದಲೂ ಕೂಲಿ ಮಾಡ್ಕೊಂಡೆ ಬಂದ್ರಾ? ಇಲ್ಲ ಅಣ್ಣ, ನಮ್ಮ ಅಪ್ಪ ಅಮ್ಮ ಇರೋದು ಬೆಂಗಳೂರಲ್ಲಣ್ಣ. ಓಕೆ. ನಮ್ಮ ಅಕ್ಕ ಮತ್ತೆ ನನ್ನ ತಮ್ಮ ಮಾತ್ರ ಇಲ್ಲಿತ್ತು. ನಮ್ ದೊಡ್ಡಕ್ಕನ ಮದ್ವೆ ಆಗಿತ್ತು. ನಮ್ಮ 2ನೇ ಅಕ್ಕನು ನಮ್ ಜೊತೆನೆ ಬೆಂಗಳೂರಲ್ಲಿತ್ತು. ಓಕೆ. ನಾವ್ ಅಲ್ಲೇ ಕೆಲಸ ಮಾಡ್ಕೊಂಡು, ನಾ ಫಸ್ಟ್ 8ನೇ ಕ್ಲಾಸ್ ಮುಗಿಸಿ ಸ್ಕೂಲಿಗೆ 8ನೇ ಕ್ಲಾಸ್ ಮುಗಿಸಿ ಮನೆಯಲ್ಲೇ ಇದ್ನಣ್ಣ 1 ವರ್ಷ. ಆಮೇಲೆ ನಮ್ಮಮ್ಮ ಗಾರೆ ಕೆಲ್ಸಕ್ಕೆ ಕರ್ಕೊಂಡು ಹೋಗ್ತಾ ಇತ್ತು. ಅಲ್ಲಿ ಇರೋರು ಬೈದ್ ಬಿಟ್ಟು, ಚಿಕ್ಕ ವಯಸ್ಸಿನ ಗಾರೆ ಕೆಲ್ಸಕ್ಕೆ ಕರ್ಕೊಂಡು ಹೋಗ್ತಿರಲ್ಲ, ನಾವೊಂದು ಫ್ಯಾಕ್ಟ್ರಿ ಸೇರಿಸ್ತೀನಿ ಕಳ್ಸ್ಕೊಡಿ ಅಂತ ಹೇಳ್ತು ಒಂದ್ ಅಂಕಲ್ ಅಲ್ಲಿ ಬೆಂಗಳೂರಲ್ಲಿ. ನಾನೆಲ್ಲ ಅವ್ರು ಹೇಳಿದ್ ನೋಡಿ, ಚಿಕ್ಕ ವಯಸ್ಸು ಗಾರೆ ಕೆಲಸ ಕರ್ಕೊಂಬತ್ತಿಲ್ಲ, ಓದ್ಲಿಕ್ಕೆ ಹಾಕಮ್ಮ ಅಂತ ಹೇಳ್ತಾರೆ ಅನ್ಕೊಂಡು ಅವ್ರು ಗಾರ್ಮೆಂಟ್ಸ್ ಸೇರ್ಸೋದ್ರ? ಅವಾಗ ಪಾಪ ಕಷ್ಟ ಇರುತ್ತೆ. ಹೇಳುವ. ಆವಾಗ ನಾನು ಒಂದು ಚಿಕ್ಕ ಗಾರ್ಮೆಂಟ್ಸ್ ಹೋಗ್ತಾ ಇದ್ದಣ್ಣ, ಪ್ರೈವೇಟ್ ಗಾರ್ಮೆಂಟ್ಸ್ ಅಂತ. ಅವಾಗ ಚಿಕ್ಕ ವಯಸ್ಸಲ್ಲಿ ಗೌರ್ಮೆಂಟ್ ಗಾರ್ಮೆಂಟ್ಸ್ ಅಲ್ಲಿ ಸೇರ್ಕೊಂತಿರ್ಲಿಲ್ಲ. ಅಂದ್ರೆ ಬೆಂಗಳೂರಲ್ಲ? ನಾವ್ ಬೆಂಗಳೂರಲ್ಲಿ. ಓಕೆ. ಅಲ್ಲಿ 1 ವರ್ಷ ಹೋದ್ನೆ ಅಣ್ಣ. 1 ವರ್ಷ ಹೋದೆ ಅಣ್ಣ ಅಲ್ಲಿ ಗಾರ್ಮೆಂಟ್ಸ್ಗೆ. ಓಕೆ, ಓಡಾಡ್ತಿದ್ದೀರಾ ಅಂತ ಕೂತ್ಕೊಳ್ಬೋದಾ? ಅಣ್ಣ ಇವಳು ಸ್ವಲ್ಪ ಆಟ ಮಾಡ್ತಾ ಇದ್ದಾಳೆ. ಓಕೆ ಓಕೆ ಓಕೆ, ಅಂದ್ರೆ ಓಕೆ, ತೊಂದ್ರೆ ಇಲ್ಲ, ಆಕೆನೂ ಕೂರಿಸ್ಕೊಡಿ, ಏನ್ ತೊಂದ್ರೆ ಇಲ್ಲ. ಮಾತಾಡುವ. ಅವಾಗ ಅಣ್ಣ ಆಮೇಲೆ 1 ವರ್ಷ ಅಲ್ಲಿಗೆ ಹೋದಣ್ಣ. ಅವಾಗ ಸ್ಯಾಲ್ರಿ ಇರೋದು ಬರೀ 3,000 ಅಷ್ಟೇ ಅಣ್ಣ. ಓಕೆ, ಅಂದ್ರೆ ಇದು ಎಷ್ಟು ವರ್ಷದ ಹಿಂದಿನ ಮಾತು? ಇದು ನನ್ಗಿನ್ನ ಅವಾಗ 8ನೇ ಕ್ಲಾಸ್ ಅಷ್ಟೇ ಅಣ್ಣ. ಅವಾಗ ಅಂದ್ರೆ 10 ವರ್ಷನ 11 ವರ್ಷ ಇತ್ತಣ್ಣ ಅವಾಗ ಅಷ್ಟೇ ನನಗೆ. ಒಂದು 12-13 ವರ್ಷ ಅಂದ್ಕೊಳ್ಳೋಣ. ಅಣ್ಣ ಅಷ್ಟೇ. ಆಯ್ತು. ಇವಾಗ ಮದ್ವೆ ಆಗಿ 2 ಮಕ್ಳಿದಾವಣ್ಣ. ಆಯ್ತು, ಗಾರ್ಮೆಂಟ್ಸ್ಗೆ ಹೋಗ್ಲಿಕ್ಕೆ ಹೇಳಿದ್ರೆ ಅಲ್ಲಿಂದ ಹೇಳುವ. ಅಲ್ಲಿ ಆಮೇಲೆ ಆ ಗಾರ್ಮೆಂಟ್ಸ್ ಬಿಟ್ಬಿಟ್ಟು ಮತ್ತೆ ಒಂದ್ ಗಾರ್ಮೆಂಟ್ಸ್ ಹೋದೆ ಅಣ್ಣ. ಅಲ್ಲಿ 1 ವರ್ಷ ಹೋದೆಣ್ಣ. ಆಮೇಲೆ 1 ವರ್ಷ ಮನೇಲಿದ್ದೆ ನಾ. ಅವಾಗ ಮತ್ತೆ ನಮ್ಮ ಅಪ್ಪ ಅಮ್ಮ ಮದ್ವೆ ಮಾಡ್ಕೊಟ್ರಣ್ಣ. 16 ವರ್ಷ ಅವಾಗ ನನಗೆ ಮದ್ವೆ ಮಾಡ್ಕೊಟ್ಟಾಗ. ಓಕೆ. 16 ವರ್ಷ ಆಯ್ತು, ಮದ್ವೆ ನನಗೆ ಇಷ್ಟನೇ ಇರ್ಲಿಲ್ಲ ಅಣ್ಣ. ಮಾಡ್ಕೊಟ್ರು ಅವರು. ಮದ್ವೆ ಮಾಡ್ಕೊಟ್ರು. ಮದ್ವೆ ದಿನನೇ ಹುಡ್ಗ ಒಂದ್ ಸ್ವಲ್ಪ ಕುಡಿತಾನೆ, ಹಂಗೆ ಹಿಂಗಂತ ಹೇಳಿದ್ರಣ್ಣ ನನಗೆ. ಅಂದ್ರೆ ಮದುವೆ ದಿನನ? ಅಣ್ಣ ಮದ್ವೆ ದಿನ ಅಂದ್ರೆ ಸಾಯಂಕಾಲ ಟೈಮಲ್ಲೆಲ್ಲ, ಬೆಳಗ್ಗೆ ಮದ್ವೆ ಆಗುತ್ತೆ, ಸಾಯಂಕಾಲ ಟೈಮಲ್ಲೆಲ್ಲ ಹೋಗ್ತಾರಲ್ಲಣ್ಣ. ಅಂದ್ರೆ ಶಾಸ್ತ್ರ ಧಾರೆ ಅಂತ 2 ದಿನ ಇರುತ್ತೆ.
ಅವಾಗ ಆ ಟೈಮಲ್ಲಿ ಬೆಳಿಗ್ಗೆನೆ ತಾಳಿ ನೀವು ಆಗೋದು. ಅವ್ರ ಜೊತೆ ಅಷ್ಟು ಮಾತಾಡಿರ್ಲಿಲ್ವಾ ಹುಡುಗನ ಜೊತೆ? ಇಲ್ಲ ನಾ ಮಾತಾಡಿಲ್ಲ. ಸಡನ್ ಆಗಿ ಮದ್ವೆ ಫಿಕ್ಸ್ ಆಗಿ ಒಂದ್ ತಿಂಗಳದಲ್ಲೇನೆ ಮದ್ವೆ ಸೆಟ್ ಆಗಿ ಒಂದ್ ತಿಂಗಳದಲ್ಲೇನೆ ಮದ್ವೆ ಮಾಡ್ಕೊಟ್ಬಿಟ್ರು. ಓಕೆ, ಕುಡಿತಾರೆ ಅಂತ ಯಾರು ಹೇಳಿದ್ದು? ಅವ್ರ ಕಡೆರೇನ ಅಲ್ಲಿ ಸಾಯಂಕಾಲ ಟೈಮ್ ಅಲ್ಲಿ ಒಂದ್ ಕಡೆ ಕೂತ್ಕೊಂಡಿದ್ವಿ. ಎಲ್ರು ಮಲಗಿದ್ರನ, ನಾನ್ ಮಾತ್ರ ಎಚ್ಚರವಾಗಿದ್ದೆ. ಅವ್ರ ಕಡೆ ಹೇಳಿದ್ರು ಇನ್ನು ತಾಳಿ ಕಟ್ಟಕ್ ಮುಂಚೆನೆ ಕುಡಿದು ಬಿದ್ದಿದ್ದಾನೆ ಅವನು ಅಂತ ಹೇಳ್ಬಿಟ್ರಣ್ಣ. ಆ ಟೈಮಲ್ಲಿ ನನ್ಗೆ ಹೆಂಗಾಯ್ತು ಅಂದ್ರೆ ಎಲ್ಲಾದ್ರೂ ಹೋಗ್ಬಿಡ್ಲ ಅಂತ ಅನ್ಸ್ಬಿಡ್ತಣ್ಣ. ಬಟ್ ನಿಮ್ಗೆ ಆ ಸಮಯದಲ್ಲಿ ಇದು ಕೆಟ್ಟದ್ದು, ಇಂಥದ್ನ ಕಟ್ಕೊಂಡ್ರೆ ನಾನು ನೆಮ್ಮದಿಯಾಗಿರೋ ಕಾಲ ಅಂತ ಯೋಚನೆ ಮಾಡುವಷ್ಟು ಪ್ರಬುದ್ಧತೆ ಇತ್ತು ಅಣ್ಣ. ನಾನು ಯೋಚನೆ ಮಾಡ್ದೆ, ನನ್ಗೆ ಹೆಂಗಂದ್ರೆ ನಾನಂತ ಅವ್ರ ಮನೇಲಿ ಆಯ್ತು ಈ ತರ ಕುಡ್ದು ಈ ತರ ಗಲಾಟೆ ಮಾಡೋರು ಯಾರು ಇರ್ಲಿಲ್ಲ. ಅದ ಅನುಭವ ಇರ್ಲಿಲ್ಲ ನನಗೆ. ಓಕೆ. ಆಮೇಲೆ ಮತ್ತೆ ಅಣ್ಣ ಈ ತರ ನನ್ಗೆ ಹೇಳ್ದಾಗ ನಾನು ಏನ್ ಮಾಡ್ಬೇಕು, ಎಲ್ಲಾದ್ರೂ ಹೋಗ್ಬಿಡಣ ಸುಮ್ನೆ ಅಂತ ಅನ್ಕೊಂಡೆ ಅಣ್ಣ. ಅಂದಾಗ ಏನಕ್ಕೆ ಅಪ್ಪ ಅಮ್ಮನ ಪ್ರಶ್ನೆ ಬಂತಣ್ಣ, ನನಗೆ ಎಲ್ಲ ಖರ್ಚು ಮಾಡಿ ಮದ್ವೆ ಮಾಡ್ತಾ ಇದಾರೆ. ಅಂದ್ರೆ ಅಪ್ಪ ಅಮ್ಮನೇ ಮದ್ವೆ ಮಾಡ್ತಿದ್ದ? ಅಪ್ಪ ಅಮ್ಮನೇ ನೋಡ್ಬಿಟ್ಟು ಮಾಡ್ತಿರೋದಣ್ಣ. ಓಕೆ. ಆಮೇಲೆ ಈ ತರ ಆದ್ಮೇಲೆ ಹೆಂಗ್ ಮಾಡೋದು, ಜೀವನ ಹೆಂಗೆ ಅಂತ ಅನ್ಕೊಂಡು ಸುಮ್ನೆ ಒಂದ್ ಕಡೆ ಕೂತ್ಕೊಂಡಿದ್ದೇನ. ಕೂತ್ಕೊಂಡಾಗ ಈ ತರ ಹೇಳ್ದಾಗ ನಾನ್ ಯಾರಿಗೂ ಹೇಳಿಲ್ಲ ಅಣ್ಣ. ನಮ್ಮ ಅಪ್ಪ ಅಮ್ಮ ಇನ್ನೂ ಬಂದಿರ್ಲಿಲ್ಲ ಅವ್ರು. ನಾವು ನಮ್ಮ ಅಕ್ಕ ಎಲ್ಲರೂ ಹೋಗಿದ್ವಿ ಅಣ್ಣ ಅಲ್ಲಿಗೆ ಮದ್ವೆ ಟೈಮ್ ಅಲ್ಲಿ ಮದ್ವೆ ಆಗಲ್ಲಿ. ಅಲ್ಲಿಗೆ ಹೋದಾಗ ಈ ತರ ನನ್ಗೆ ಹೇಳ್ದಾಗ ಏನ್ ಮಾಡ್ಬೇಕಂತ ಯೋಚನೆ ಮಾಡ್ಕೊಂಡ್ ಕುತ್ಕೊಂಡೆ ಅಣ್ಣ. ಈ ತರ ಹೇಳ್ತಿದಾರೆ ಏನ್ ಮಾಡೋಣ ಅಂತ ಯೋಚನೆ ಮಾಡ್ಕೊಂಡ್ ಕುತ್ಕೊಂಡೆ. ಆಮೇಲೆ ಬೆಳಿಗ್ಗೆನೆ ಒಂಥರ ಡಲ್ ಆಗಿದ್ದೆ ಅಣ್ಣ. ಕೇಳಿದ್ರು ಏನಕ್ಕೆ ಅಂತ ನಮ್ಮ ಮನ್ಯಾಗ ಎಲ್ರು. ಏನಿಲ್ಲ ಅಂತ ಹೇಳಿದ್ರು. ಮದ್ವೆ ಆಯ್ತಣ್ಣ. ಮದ್ವೆ ಆದಾಗ ಹಿಂಗೆ ಫುಲ್ ಕುಡಿತಾರೆ ಅಂತ ಹೇಳಿ ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗ್ಬಿಟ್ಟಣ್ಣ ನಾನು. ಅಂದ್ರೆ ಎಷ್ಟು ದಿನ ಇದ್ರಿ? ಎಷ್ಟ್ ದಿನ ಅಂದ್ರೆ 1-2 ತಿಂಗಳ ಇದ್ನಣ್ಣ ನಮ್ಮ ಮನೆಯವ್ರ ಜೊತೆ ನಾನು. ಬಟ್ ಅಲ್ಲಿ ಮದುವೆ ಮನೇಲಿ ಏನು ಹೇಳಿದ್ರಲ್ಲ, ಅದು ಸತ್ಯ ಆಗಿತ್ತಾ? ಅಣ್ಣ ಅದು ಸತ್ಯನೇ ಆಗಿತ್ತು. ಅವ್ರು ತುಂಬಾ ಕುಡಿತಾರೆ, ಏನು ಜವಾಬ್ದಾರಿ ಇಲ್ದೇ ಇರೋ ಮನುಷ್ಯ ಅಂತ. ಬಟ್ ಅವ್ರು ಎಷ್ಟು ಜನ ಮಕ್ಕಳು? ಅವರು ಇಬ್ರಣ್ಣ. ಅಂದ್ರೆ 3 ಜನ. ನಮ್ಮ ಅಂದ್ರೆ ಅವ್ರ ಅಕ್ಕ ಮತ್ತೆ ಅವ್ರ ಅಣ್ಣ. ಇವರೇ ಕೊನೆಯವರು? ಇವರೇ ಕೊನೆಯವ್ರಣ್ಣ. ಅಂದ್ರೆ ಅವರೆಲ್ಲ ಬುದ್ಧಿ ಹೇಳುವಷ್ಟು ಇರ್ಲಿಲ್ವಾ? ಎಲ್ರು ಬುದ್ಧಿ ಹೇಳ್ತಿದ್ರಣ್ಣ, ಯಾರ ಮಾತು ಕೇಳೋ ಸ್ಥಿತಿಲಿ ಇರ್ತಿರ್ಲಿಲ್ಲ ಅಣ್ಣ ಅವರು. ಬಟ್ ಇಡೀ ಮನೆಯವ್ರು ನಿಮಗೆ ಸಪೋರ್ಟಿವ್ ಆಗಿದ್ರ? ಹೆಂಗ್ ಮಾಡ್ಕೊಡ್ತಾನಮ್ಮ ಏನು ಫಸ್ಟ್ ಸಪೋರ್ಟ್ ಇರ್ಲಿಲ್ಲ ನನಗೆ. ಇವಳು ಚಿಕ್ಕವಳು ಹಂಗ ಅಂತಿದ್ದಾಳೆ ಅಂತಾನೆ ಹೇಳ್ತಾ ಇದ್ರಣ್ಣ ನನಗೆ. 1 ವರ್ಷ ಆದ್ಮೇಲೆ ಅವ್ರ ಹೆಂಗೆ ಅಂತ ಎಲ್ಲ ನಮ್ಮ ಅಪ್ಪ ಅಮ್ಮ ಎಲ್ಲರಿಗೂ ಗೊತ್ತಾಯ್ತು ಅಣ್ಣ. ನಮ್ಮ ಮನೇಲಿ ಎಲ್ಲರಿಗೂ ಗೊತ್ತಾಯ್ತು ಹಿಂಗೆ ಈ ತರ ಕುಡಿತಾನೆ ಅಂತ. ನಾನು ಹೇಳಿದ್ರು ನಂಬ್ತಾನೆ ಇರ್ಲಿಲ್ಲ ಅಣ್ಣ. ಹೇಳಿದ್ರು ನಂಬ್ತಾನೆ ಇರ್ಲಿಲ್ಲ. ಮತ್ತೆ ಅವ್ರಿಗೆ ನಮ್ಮ ಅಪ್ಪ ಅಮ್ಮಗೆ ಎಲ್ಲ ಗೊತ್ತಾಯ್ತು. ನಮ್ಮ ಅಕ್ಕರಿಗೆ, ನಮ್ಮ ಅಪ್ಪ ಅಮ್ಮಗೆ, ನಮ್ ರಿಲೇಷನ್ಗೆ ಎಲ್ಲ ಗೊತ್ತಾಯ್ತು. ಗೊತ್ತಾಗಿ 1 ವರ್ಷ ನನ್ ಮನೇಲೆ ಇಟ್ಕೊಂಡ್ರ ನಮ್ಮ ಅಪ್ಪ ಅಮ್ಮ. ಮನೇಲಿ ಇಟ್ಕೊಂಡಾಗನ ಅವಾಗ ಎಲ್ಲ ಇಲ್ಲ ಈ ತರ ನಾನ್ ಮಾಡಲ್ಲ, ಬಾ ಇನ್ನೊಂದ್ಸರಿ ಈ ತರ ನಡ್ಕೊಳಲ್ಲ, ನಾನು ಕರೆಕ್ಟ್ ಆಗಿರ್ತೀನಿ ಅಂತ ಹೇಳಿ ಮತ್ತೆ ಕರ್ಕೊಂಡ್ ಹೋದ್ರಣ್ಣ. ಅಲ್ಲಿ ಊರಲ್ಲಿ ಹೆಂಗಂದ್ರನ ಹಿರಿಯವ್ರು ಇರ್ತಾರಲ್ಲಣ್ಣ, ಆತರ ಇದ್ದು ಎಲ್ಲಾನು ಹೇಳಿದ್ರಣ್ಣ. ಎಲ್ಲಾ ಜನನೇ ಹೇಳಿದ್ರು ನಮ್ಮ ಊರಲ್ಲಿ, ಆತರ ಮಾಡ್ಬೇಡ, ಏನಕ್ ಮಾಡ್ತೀಯ, ಚೆನ್ನಾಗ್ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗು ಅಂತ ಎಲ್ಲ ಹೇಳಿದ್ರಣ್ಣ. ಆದ್ರೂ ಕೇಳ್ತಾನೆ ಇರ್ಲಿಲ್ಲ. ಯಾವಾಗ್ಲೂ ಕರೆಕ್ಟ್ ಆಗಿ ಇರ್ತೀನಿ ಅಂತ ಹೇಳೋದು, ಕರ್ಕೊಂಡ್ ಹೋಗೋದು, ಮತ್ತೆ ಹಂಗೆ ಮಾಡೋದಣ್ಣ. ಮತ್ತೆ ಹಂಗೆ ಮಾಡ್ತಾ ಇದ್ರಣ್ಣ ಯಾವಾಗ್ಲೂ. ಹಿಂಗೆ ಬರೀ ಜವಾಬ್ದಾರಿನೇ ಇರ್ಲಿಲ್ಲ ಅಣ್ಣ. ಹೆಂಗೆ ಹೆಂಡತಿ ಮಕ್ಕಳು ಜವಾಬ್ದಾರಿ. ದುಡಿಯಕ್ಕೂ ಹೋಗ್ತಿರ್ಲಿಲ್ಲ ಅಣ್ಣ. ಎಲ್ಲಾದ್ರೂ ಅವ್ರು ಟೈಲಿಸ್ ಕೆಲ್ಸ ಮಾಡ್ತಾರಣ್ಣ ನಮ್ಮ ಮನೆಯವರು. ಒಂದ್ ಮನೆ ಮಾಡ್ತು ಅಂದ್ರೆ ಅಲ್ಲಿಗೆ ಸಟ್ ಮಾಡ್ಕೊಂಡು ದುಡ್ಬಿಟ್ಟು ಕುಡಿಯೋದು, ತಿನ್ನೋದು ಅಷ್ಟೇ. ಮನೆಗೆ ಏನು ತರ್ತಾ ಇರ್ಲಿಲ್ಲ. ಮತ್ತೆ ಮನೆ ಯಾರು ನಡೆಸ್ತಾ ಇದ್ರು? ನಮ್ಮ ಅತ್ತೆ, ನಮ್ಮ ಮಾವ ಇದ್ರಣ್ಣ. ಇವಾಗಾದ್ರೂ ಅವರೇ ನಡೆಸ್ಕೊಂಡು ಹೋಗ್ತಾರೆ. ಅಲ್ಲ, ದುಡ್ಡು ಎಲ್ಲಿಂದ ಬರುತ್ತೆ? ಅವ್ರೇನ ದುಡಿಯೋದು ಹಿಂಗತ್ತೆ. ಹೆಂಗಂದ್ರನ ಚೆನ್ನಾಗಿದ್ದಾಗ ನಮ್ಮ ಅತ್ತೆ ಮಾವನ ಹತ್ರ ಎಲ್ಲ ಚೆನ್ನಾಗ್ ಮಾತಾಡೋದು, ಏನೋ ಒಂದು ಡ್ರಾಮಾ ಆಡೋದು, ಅದ್ ಮಾಡ್ಬೇಕು ಇದನ್ ಮಾಡ್ಬೇಕು ಅಂತ ಹೇಳಿ ದುಡ್ಡು ಇಸ್ಕೊಂಡು ಕುಡ್ದ್ಬಿಟ್ಟು ಮನೆಗ್ ಬಂದು ನೈಟ್ ಎಲ್ಲ ಜಗಳ ಮಾಡ. ಹೆಂಗಂದ್ರೆ ನಾವ್ ಫುಲ್ ನೈಟ್ ಅಣ್ಣ. ನಾವೆಲ್ಲ ಕೂಲಿ ಮಾಡ್ಬಿಟ್ಟು ಬಿಸಿಲಲ್ಲಿ ಎಲ್ಲ ಕೂಲಿ ಮಾಡ್ಬಿಟ್ಟು ಮನೆಗ್ ಬರ್ತೀವಣ್ಣ. ನಮಗ್ ಮಲ್ಗಕ್ಕೆ ಬಿಡ್ತಾ ಇರ್ಲಿಲ್ಲ ಅಣ್ಣ. ಯಾವಾಗ್ಲೂ ಜಗಳ ಮಾಡಾರಣ್ಣ.
ಎಷ್ಟು ಅಂದ್ರೆ ಅಣ್ಣ ಸಹಿಸ್ಕೊಂಡು ಸಾಕಾಗೋಗಿರೋದನ್ನ. ಇಂಥವ್ರನ್ನೇ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ನನಗೆ. ಬಟ್ ಇಲ್ಲಿ ಮನೆಯವರು ಅಥವಾ ತವ್ರ ಮನೆಯವರು ನ್ಯಾಯ ಪಂಚಾಯತಿ ಮಾಡಾದ್ಮೇಲೆ ಇದು ಸರಿ ಹೋಗ್ಲಿಲ್ಲ. ಎಲ್ಲ ಸರಿ ಎಲ್ಲ ಮಾಡಿದ್ರಣ್ಣ, ಎಲ್ಲ ದೊಡ್ಡವರು, ನಮ್ಮ ಊರಲ್ಲಿ ದೊಡ್ಡವರು, ನಮ್ಮ ಅಪ್ಪ ಅಮ್ಮ ಎಲ್ಲರೂ ಮಾಡಿದ್ರಣ್ಣ, ಯಾವ್ದಕ್ಕೂ ಸರಿ ಹೋಗ್ತಿಲ್ಲ. ನಾವು ಬರೀ ಏನಿಲ್ಲ ಅಣ್ಣ, ಕುಡಿಯೋದು ಜಗಳ ಮಾಡೋದು, ದುಡಿಯಕ್ ಹೋಗಲ್ಲ, ಮನೇಲಿ ಏನಂತಾನು ನೋಡಲ್ಲ. ಬಟ್ ಅವ್ರ ಅಣ್ಣ ಅಥವಾ ಎಲ್ಲ ಒಟ್ಟಿಗಿರೋದ ನೀವು? ಇಲ್ಲ ಅಣ್ಣ, ಅವ್ರು ಬೇರೆ ಇದಾರಣ್ಣ, ಅವ್ರು ಯಾರು ನೋಡಲ್ಲ ಅಣ್ಣ, ನಮ್ಮನ್ನ ಯಾರು ನೋಡಲ್ಲ, ಅವ್ರ ಪಾಡಿಗೆ ಅವ್ರು ಇರ್ತಾರಣ್ಣ. ಅಂದ್ರೆ ನೀವು ಸಪರೇಟ್ ಮನೆ, ಅವ್ರ ಸಪರೇಟ್ ಮನೆನಾ? ಅವ್ರು ಬೇರೆ ಕಡೆ ಅಂದ್ರೆ ಬೇರೆ ಊರಲ್ಲಿ ಇರ್ತಾರಣ್ಣ ಅವರು. ಓ, ನೀವಿಬ್ರೇ ಇರೋದಾ ಇಲ್ಲಿ? ಇಲ್ಲ ಅಣ್ಣ, ನಮ್ಮ ಅತ್ತೆ ಮಾವ ನಮ್ಮ ಮನೆಯವರು ನನ್ನ ಇರೋದಣ್ಣ. ಮಕ್ಳು ಇಬ್ರು ಇದಾರಣ್ಣ, ಒಂದ್ ಹೆಣ್ಮಗು ಒಂದ್ ಗಂಡ್ ಮಗು ಅಣ್ಣ. ಮತ್ತೆ ಮದುವೆಯಾದ ಮೊದಲನೇ ದಿವಸದಿಂದ ಹೀಗೆ ಅಂದಾಗ 2 ಮಕ್ಳು ಮಾಡ್ಕೊಳ್ಳೋ ದುಸ್ಸಾಹಸ ಯಾಕೆ ಮಾಡಿದೆ? ಹಿಂಗೆ ಅಣ್ಣ, ಎದ್ರಕೊಂಡು ಜೀವನ, ಅಪ್ಪ ಅಮ್ಮಗೆ ಮತ್ತೆ ಏನಂತಾರೆ ಜನ ಅಂತ ಎದ್ರಕೊಂಡೆ ಹಿಂಗೆ ಜೀವನ ಮಾಡ್ತಿರೋದ. ಬಟ್ ಈಗ ನೀವು ಕೂಲಿಗೆ ಹೋಗ್ತೀರಾ? ಅಣ್ಣ ಇವಾಗ ಕೂಲಿಗೆ ಹೋಗ್ತೀವಿ. ಅವಾಗೆಲ್ಲ ತುಂಬಾ ಎದ್ರದಣ್ಣ ನಾನು. ಹೆಂಗಂದ್ರೆ ಅತ್ತೆ ಮಾವ ಅಂದ್ರೂ ಅನ್ಸ್ಕೊಳ್ಳೋದು, ಇವ್ರಂದ್ರೂ ಅನ್ಸ್ಕೊಳ್ಳೋದು, ಹೊಡಿದ್ರುನು ಹೊಡ್ಸ್ಕೊಳ್ಳೋದು, ಅಪ್ಪ ಅಮ್ಮಗೆ ಹೇಳಿದ್ರು ಏನು ಮಾಡಕ್ ಆಗಲ್ಲಮ್ಮ, ಸಹಿಸ್ಕೊಂಡು ಹೋಗ್ಬೇಕು ಹಂಗೆ ಅಂತ ಹೇಳೋರಣ್ಣ. ಅದೇ ಇವಾಗ ಹೆಂಗ್ ಮಾಡ್ಬೇಕಣ್ಣ, ಇವಾಗ ಹಿಂಗೆ ಆದ್ರೆ ಮುಂದೆ ಲೈಫ್ ಹೆಂಗೆ? ಅತ್ತೆ ಮಾವ ಇರೋವರೆಗೂ ನೋಡ್ತಾರಣ್ಣ, ಅತ್ತೆ ಮಾವ ಸತ್ಮೇಲೆ ಅವ್ರು ನಮ್ಮನ್ನ ಯಾರು ನೋಡ್ತಾರೆ ಅಂತ ತುಂಬಾ ಸರಿ ಹೇಳಿದೀನಿ ಅಣ್ಣ ನಾನು. ಅವ್ರ ಅಣ್ಣನು ಸರಿ ಇಲ್ಲಣ್ಣ ನಮ್ ಜೊತೆ. ಅವ್ರು ಬರ್ತಾರೆ, ದುಡ್ಡು ನಮ್ಮ ಅತ್ತೆ ಮಾವನ ಹತ್ರ ಏನೋ ಒಂದ್ ಹೇಳ್ಬಿಟ್ಟು ದುಡ್ಡು ಎತ್ಕೊಂಡು ಹೋಗ್ತಾ ಇರ್ತಾರಣ್ಣ ನಮ್ಮ ಹತ್ರ. ಯಾರು? ಅವರು ನಮ್ಮ ಅಂದ್ರೆ ನಮ್ಮ ಮನೆಯವ್ರ ಅಣ್ಣ ಇದಾರಲ್ಲಣ್ಣ, ಅವರು ಏನೋ ಒಂದ್ ನಮ್ಮ ಅತ್ತೆಗೆ ಏನೋ ಬ್ರೈನ್ ವಾಶ್ ಮಾಡ್ಬಿಟ್ಟು ದುಡ್ಡು ಕಿತ್ಕೊಂಡ್ ಹೋಗ್ತಾ ಇರೋದು. ನಾನ್ ಕೇಳಿದ್ರೆ ನೀನ್ ಎಂತ ಕೇಳ್ತೀಯಾ, ನನ್ ಹೊಲ ನನ್ ಮನೆ ನಾನ್ ಕೊಡ್ತೀನಿ ನಿನ್ಗೇನಕ್ಕೆ ಅಂತ ನಮ್ಮ ಅತ್ತೆ ಹೇಳೋರಣ್ಣ ನನ್ಗೆ. ಹೆಂಗೆ ಅಣ್ಣ ಅಂದ್ರೆ ಇಲ್ಲಿ ನಾನು ಕಷ್ಟಪಟ್ಟು ದುಡಿಯೋದು ಹೊಲ್ದಲ್ಲೆಲ್ಲ, ಅವರು ಕಿತ್ಕೊಂಡ್ ಹೋಗಿ ತಿನ್ನೋದನ್ನ, ಹಂಗೆ ಆಗ್ಬಿಡ್ತೇ ಜೀವನ. ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೊಳಲ್ಲ. ಈಗ ನೀವು ದುಡಿಮೆ ಮಾಡಿದ ಹಣವನ್ನೆಲ್ಲ ಅತ್ತೆಗೆ ತಂದು ಕೊಡ್ತೀರಾ? ಅವರೇ ತಗೊಳ್ಳೋದು. ಅಲ್ಲ, ತಗೊಳ್ಳೋದು ಅಂದ್ರೆ ನಿಮ್ ಕೈ ಕೊಟ್ಟಾದ್ಮೇಲೆ ಅವ್ರಿಗೆ ಕೊಡ್ತೀರಾ ಅಥವಾ? ಇಲ್ಲ ನಾನೇ ಎತ್ತಿಟ್ಕೊಳ್ಳಲ್ಲ, ಅವರೇ ಇಸ್ಕೊಳ್ಳ. ನಾನ್ ದುಡಿಮೆ ಮಾಡ್ಬಿಟ್ಟು ಬೇರೆಯವ್ರ ಹೊಲಕ್ ಹೋದ್ರು ಬೇರೆ ಅವ್ರು ಹತ್ರ ಹೋಗಿ ಇಸ್ಕೊಂಡ್ ಬರಾರವ್ನ ಅವ್ರು. ಓ, ನಿಮಗೆ ಯಾರು ಕೊಟ್ಟಿರ್ತಾರೆ ಅವ್ರ ಹತ್ರ ಇವರೇ ನೇರವಾಗಿ ಇಸ್ಕೊಳ್ಳೋದು? ಇಸ್ಕೊಳ್ಳೋದನ್ನ ನಾನ್ ಇಸ್ಕೊಂಡ್ಬಿಟ್ರೆ ನಿನ್ಗೆ ಏನಕ್ಕೆ ಇಸ್ಕತ್ತೀಯ, ನಿನ್ಗೆ ಏನ್ ಕಟ್ತಿದೆ, ನಾನು ತಂದಾಕ್ತೀನಲ್ವಾ, ನಾನು ರೇಷನ್ ಎಲ್ಲ ತರ್ತೀನಲ್ವಾ, ನಿನ್ಗೆ ಏನಕ್ ಬೇಕು ಖರ್ಚಿ ಅಂತ ಹೇಳೋರಲ್ಲ. ಏನು ನೋಡಲ್ಲ ಅಣ್ಣ, ನನ್ ಮಕ್ಳಿಗೆ ಆದ್ರೂ ಏನು ನೋಡಲ್ಲ, ಎಲ್ಲ ನನ್ ತವ್ರ ಮನೆಯವ್ರೆ ನೋಡ್ತಾರಣ್ಣ. ಅಲ್ಲವಾ, ಆಯ್ತು, ಒಂದ್ ದಿವಸ ಈತ ಅಂದ್ರೆ ನೀವು ದುಡ್ದಿದ್ನೆಲ್ಲ ಆತ ನಿಮ್ಮ ಭಾವನೆಗೆ ಅಥವಾ ನಿಮ್ಮ ಗಂಡನ ಅಣ್ಣ ಅಥವಾ ಅವರೆಲ್ಲ ಬಂದು ಇಸ್ಕೊಂಡು ಹೋಗ್ತಾರೆ ಅಂದ್ರೆ ಇಲ್ಲಿ ಇಲ್ಲ, ನಾನು ಕೆಲಸ ಮಾಡಿದ್ದನ್ನು ನಾನು ಇಸ್ಕೊಳ್ತೀನಿ, ಮನೆ ನಾನೇ ನಡೆಸ್ತೀನಿ, ಏನು ತೊಂದರೆ ಇಲ್ಲ, ನಿಮಗೇನು ಬೇಕು ಕೇಳಿ ನಾನೇ ಕೊಡಿಸ್ತೀನಿ, ಅಥವಾ ಅಂದರೆ ಅದನ್ನೊಂದಿಷ್ಟು ನೀನು ಇಸ್ಕೊಂಡು ನೋಡು, ಅಥವಾ ನೀನು ಕೆಲಸ ಮಾಡೋರ್ಗೆ ಹೇಳು, ಅವ್ರ ಕೈ ಕೊಡಬೇಡಿ, ನನ್ನ ಕೈ ಕೊಡಿ. ಕೊಡಲ್ಲ ಅಣ್ಣ, ಅವರು ಏನ್ ಹೇಳ್ತಾರೆ ಗೊತ್ತಾ ಅಣ್ಣ, ಹೇಳಿದ್ರೆ ನಿನ್ ತವ್ರ ಮನೆಗೆಲ್ಲ ಕೊಡ್ತೀಯಾ, ನಿನ್ ತವ್ರ ಮನೇಲೆಲ್ಲ ಇಕ್ ಬರ್ತೀಯಾ ಅಂತ ಹೇಳೋರಣ್ಣ ನನಗೆ. ಅಂದ್ರೆ ನಮ್ಮ ಅತ್ತೆ ಮಾವ ಅಣ್ಣ. ಅಲ್ಲವಾ, ಅವ್ರು ಹೇಳ್ತಾರೆ ಈಗ ನಿನ್ನ ಹತ್ರ ಈಸ್ಕೊಂಡು, ಈಗ ನಾನು ಅವರು ವೇಸ್ಟ್ ಮಾಡ್ತಿದ್ದಾರೆ ಅಥವಾ ಅವರು ಏನೇನೋ ಮಾಡ್ತಿದ್ದಾರೆ ಅಥವಾ ಅವರು ಸಿಕ್ಕವ್ರಿಗೆಲ್ಲ ನೀನು ದುಡ್ಡು ಕಷ್ಟಪಟ್ಟಿದ್ದೆಲ್ಲ ಕೊಡ್ತಾವ್ರೆ, ಇದನ್ನ ತುಂಬಾ ಅಲ್ಲ ಅಣ್ಣ. ನಾವು ಹೆಂಗಂದ್ರಣ್ಣ, ಇವಾಗ ಹೊಲ ಅಂದ್ರೆ ಭಾಗ ಎಲ್ಲ ಆಗಿಲ್ಲ, ಅವರು ದುಡ್ಕೊಂಡ್ ತಿಂತಾ ಇರೋದಣ್ಣ. ಈ ಜನ ಏನ್ ಹೇಳ್ತಾರೆ, ನಾ ಇಷ್ಟು ಕಷ್ಟಪಟ್ಟು ದುಡ್ದ್ಬಿಟ್ಟು ಅವ್ರಿಗೆ ಕೊಡೋದು, ಜನ ಏನ್ ಹೇಳ್ತಾರೆ, ಅವ್ರ ಭಾಗ ಇರೋದೆಲ್ಲ ನೀವೇ ತಿಂತಾ ಇದೀರಲ್ಲ, ಮತ್ತೆ ಕೊಡ್ಲೇಬೇಕು ಅಂತ ಹಿಂಗೆ ಜನ ಹೇಳೋದನ್ನ. ನೀನ್ ಏನ್ ಮಾಡ್ಕೊಂಡಿದ್ಯಾ ಅದರಿಂದ? ಒಡವೆ ಮಾಡಿಸ್ಕೊಂಡಿದ್ಯಾ? ಅಲ್ಲವಾ, ಭಾಗ ಆಗಿಲ್ಲ ಸರಿ, ಅದರಿಂದ ಭಾಗ ಆಗಿಲ್ದೇ ಇರೋ ಆ ಹೊಲದಿಂದ ನೀನ್ ಏನ್ ಮಾಡ್ತಿದ್ಯಾ? ನೀನ್ ದುಡಿಮೆ ಅಂದ್ರೆ ಆದಾಯ ತಂದ್ಕೊಳ್ತಿದ್ಯಾ? ಮಾಡ್ಕೊಂತ ಇದೀವಣ್ಣ. ಇವಾಗ ಏನ್ ಮಾಡ್ತಿದ್ದೀರಾ? ಅಲ್ಲಣ್ಣ, ಇವಾಗೆಲ್ಲ ಬೆಳ್ದಿರೋದೆಲ್ಲ ತೆಗ್ದು ಮನೆ ಕಟ್ಟಿಸ್ಕೊಂತ ಇದೀವಣ್ಣ ಇವಾಗ. ಮತ್ತೆ ನಿನ್ನ ಗಂಡನ ಅಣ್ಣ ಆತ ಏನು ಅದರಿಂದ ಲಾಭ ತಗೊಳ್ತಿಲ್ವಾ?
ತಗೊಂತ ಇದಾರಣ್ಣ, ಬಂದು ವರ್ಷಗೆ 50,000 20,000 ಹಿಂಗೆ ಎತ್ಕೊಂಡು ಹೋಗ್ತಾ ಇರ್ತಾರಣ್ಣ ಅವ್ರು ಬಂದು. ಅಲ್ಲವಾ ಅದಕ್ಕೊಂದು ಲೆಕ್ಕ ಬೊಕ್ಕ ಬೇಡವಾ? ಈಗ ಸರಿ ಹಂಚ್ಕೊಳ್ದೆ ಯಾಕಿದ್ದೀರಾ? ಹಂಚ್ಕೊಳ್ಬೇಕಲ್ವಾ ನೀವು? ಇವ್ರು ಅತ್ತೆ ಮಾವ ಕೊಡಲ್ಲ ಅಂತಾರಣ್ಣ. ನಾವ್ ಸಾಯೋವರೆಗೂ ನಾವ್ ಕೊಡಲ್ಲ, ನಿಮ್ಗ್ ಭಾಗ ಕೊಡಲ್ಲ, ನೀವ್ ಸರಿ ಇಲ್ಲ, ಹೊಲ ಮನೆ ಎಲ್ಲ ಮಾರ್ಕೊಂಡ್ ತಿನ್ಬಿಡ್ತೀರಾ ಅಂದ್ರೆ ನಿನ್ಗೂ ನಿನ್ ಗಂಡನಿಗೆ ಹೇಳೋದಾ ಅಥವಾ ಅವರ ದೊಡ್ಡ ಅವ್ರಿಗೂ ಹೇಳ್ತಾರಣ್ಣ. ಯಾಕಂದ್ರೆ ಇವ್ರ ಮಕ್ಳ ಮೇಲೆ ನಂಬಿಕೆ ಇಲ್ಲಣ್ಣ ಇವ್ರಿಗೆ, ತಂದೆ ತಾಯಿಗೆ. ಅಂದ್ರೆ ಆಯ್ತವ, ಈಗ ಅವರು ಹಿರಿಯರು ಹೇಳೋದು ಸರಿ ಇದೆ ಅಂತಲೇ ಅಂದುಕೊಳ್ಳೋಣ. ಬಟ್ ಇಲ್ಲಿ ಒಂದು ಅಕೌಂಟಬಿಲಿಟಿ ಅಂದ್ರೆ ವರ್ಷದಲ್ಲಿ ಎಷ್ಟು ಬಂತು ಕಂಡ್ರಪ್ಪ ನಿನಗೆ ಎಷ್ಟು, ಇವ್ರಿಗೆ ಅಂದ್ರೆ ನಿನ್ನ ಮನೆಯನ್ನ ನಡೆಸ್ತಿರೋದು ಅತ್ತೇನೇ ಆದ್ರೂ ಕೂಡ ನಾನು ಅಲ್ಲಿಗೆ ಎಷ್ಟು ಕೊಟ್ಟಿದ್ದೀನಿ, ಬಂದಿದ್ದೆಷ್ಟು, ಹೋಗಿದ್ದೆಷ್ಟು, ಕೊಟ್ಟಿದ್ದೆಷ್ಟು, ಇದೆಲ್ಲ ಲೆಕ್ಕ ಅದು ಏನು ಹೇಳಲ್ಲಣ್ಣ. ಅದು ಏನು ಹೇಳಲ್ಲ ನನಗೆ. ನನ್ನ ಕೇಳ್ಬಿಡದೆ ಕೊಡ್ದೇ ಇಲ್ಲ ಅಂದ್ರೆ ನಿನಗೆ ಏನು ಕೇಳ್ಬೇಕು ನಾವು ಅಂತ ಹೇಳ್ತಾರಣ್ಣ ನನಗೆ ವಾಪಸ್. ಅದು ಏನು ಕೇಳಲ್ಲ ಅಣ್ಣ. ನಾನು ಕೇಳ್ದೆ ಇದ್ರು ಅಣ್ಣ ನಿನ್ಗೇನು ಕೇಳ್ಬೇಕು ನಾವು, ನಿನ್ಗೆ ಎದು ಕೇಳ್ಬೇಕು ಹೆಂಗಂದ್ರೆ ಒಂದ್ ರೀತಿ ಬೆಲೆನೇ ಇಲ್ಲಣ್ಣ, ಸೊಸೆ ಅನ್ನೋದು ಬೆಲೆನೇ ಇಲ್ಲಣ್ಣ ನನಗೆ. ಅಲ್ಲ ನಿಮಗೆ ಸುಮ್ಮನೆ ಅನಿಸುತ್ತಾ ಅಂದರೆ ಅತ್ತೆ ಮಾವ ತುಂಬ ಉದ್ದೇಶಪೂರ್ವಕವಾಗಿ ಇದನ್ನೆಲ್ಲ ಮಾಡ್ತಿದ್ದಾರೆ ಅನ್ಸುತ್ತಾ, ಅಥವಾ ಅವರಿಬ್ಬರು ಮಕ್ಕಳನ್ನು ಒಂದೇ ರೀತಿ ನೋಡೋ ದೃಷ್ಟಿಕೋನದಲ್ಲಿ ಆ ಮುಗ್ಧತೆಯಿಂದ ಹಂಗೆ ಮಾಡ್ತಾವ್ರೆ ಅನ್ಸುತ್ತಾ? ಏನು ಅನ್ಸುತ್ತೆ ನಿನಗೆ? ಏನೋ ಅನ್ಸಲ್ಲ ಅಣ್ಣ, ಆತರ ಏನಿಲ್ಲ. ನಮ್ಮ ಮನೆಯವ್ರಿಗೆ ಮಾಡ್ತಾ ಇದಾರಣ್ಣ ಅವರು, ಹಂಗೇನಿಲ್ಲ, ಆತರ ಅನ್ಸಲ್ಲ ನನ್ಗೆ. ಮತ್ತೆ ಯಾಕೆ ನೋವು ನಿನಗೆ? ಯಾಕಂದ್ರೆ ಇವ್ರು ಕುಡಿಯೋದು, ತಿನ್ನೋದು, ಜಗಳ ಮಾಡೋದು, ನೈಟ್ ಎಲ್ಲ ಬಂದು ಜಗಳ ವಸ್ತನವ. ಅದು ಮದುವೆ ಆಗಿ ಎಷ್ಟು ವರ್ಷ ಆಯ್ತವ? 9-10 ವರ್ಷ ಆಯ್ತು. 10 ವರ್ಷದಿಂದ ಅದು ಇದೆ. ಇನ್ನೊಂದೇನು ಕಡಿಮೆ ವರ್ಷಗಳಿದ್ದಾವ ಆತನ ಪಾಲಿಗೆ, ಅಷ್ಟು ವರ್ಷನೂ ಅದೇ. ಏನು ಅರ್ಥ ಮಾಡ್ಕೊಳ್ಳಲ್ಲ. ನೀನು ಗಮನ ಕೊಡ್ಬೇಕಾಗಿರೋದು, ಕೇಳಿಸ್ಕೊ, ಗಮನ ಕೊಡ್ಬೇಕಾಗಿರೋದು ಈ ಗಂಡ ಸರಿ ಹೋಗ್ತಾನೆ, ಮಕ್ಳಿಗೆ ಗಮನ ಕೊಡ್ತಾನೆ, ಅಥವಾ ಎಲ್ಲ ಜಾಗರೂಕತೆಯಿಂದ ಸಂಸಾರ ಜವಾಬ್ದಾರಿ ಹೊತ್ಕೊಳ್ತಾನೆ ಅಥವಾ ನಿಭಾಯಿಸ್ತಾನೆ, ಇವೆಲ್ಲ ನೀನು ಭ್ರಮೆಲು ಕನಸಲು ಇಟ್ಕೊಂಬೇಡ. ನೀನು ಹೋರಾಡಬೇಕಾಗಿರೋದು ಕೇವಲ ನಿನ್ನ ಅತ್ತೆಯನ್ನ ವಿಶ್ವಾಸಕ್ಕೆ ತಗೋ. ನಿನ್ನ ಅತ್ತೆ ಮಾವ ನೋಡವಾ, ತೀರಾ ನಿನ್ನ ಹತ್ರ ಬಹುಶಃ ನಿನ್ನ ದುಡಿಮೆಯನ್ನ ಒಂಚೂರು ಅವರು ನಿನಗೆ ಲೆಕ್ಕ ಕೊಡದೆ ಇದು ಮಾಡ್ಬೋದು, ಬಟ್ ಆಸ್ತಿಯನ್ನಂತೂ ಒತ್ಕೊಂಡು ಹೋಗ್ಲಿಕ್ಕಂತೂ ಆಗಲ್ಲ ಅವ್ರ ಕೈಲಿ. ಎಲ್ಲ ನಿನಗೆ ಬಿಟ್ಟು ಹೋಗ್ತಾರಲ್ಲ, ನನಗೆ ಬಿಟ್ಟು ಹೋಗ್ತಾರೆ. ಹೌದು, ನನಗೆ ನೋವಿರೋದು ಏನನ್ನ ನಮ್ಮ ಮನೆಯವರು ಈ ತರ ಇದಾರಲ್ಲ. ಆಗಲ್ಲವಾ, ನಾನು ಹೇಳಿಲ್ವಾ, ಮದುವೆಯ ಮೊದಲ ದಿವಸ ಅಥವಾ ಮದುವೆಯ ದಿನ ನಿನ್ನ ಕಿವಿಗೆ ಅಂತದ್ದು ಬಿದ್ದಾಗ, ಇಲ್ಲ ನನ್ನ ಮನೆಯವ್ರಿಗೆ ಅದು ಅನ್ಯಾಯ ಆಗೋದು ಬೇಡ, ನನ್ನ ಮನೆಯವ್ರು ತಲೆ ತಗ್ಸೋದು ಬೇಡ, ನನ್ನ ಬದುಕು ಹಾಳಾದ್ರೂ ಪರವಾಗಿಲ್ಲ, ಇವನು ಕುಡಿತಾನೆ ಅಂತ ಮೊದಲನೇ ದಿವಸ ಗೊತ್ತಾದಾಗಲೂ, ಇನ್ನು ಮದುವೆ ಆಗಿಲ್ಲದ ಕಾಲದಲ್ಲೇ ಇವನು ಕುಡಿತಾನೆ, ಇವನು ಸರಿ ಇಲ್ಲ ಅಥವಾ ಇಂಥದ್ದೇನೋ ಗೊತ್ತಾದಾಗ ನನಗೆ ನನ್ನ ಮನೆಯವ್ರ ಮರ್ಯಾದೆ ಮುಖ್ಯ ಅಂತ ನೀನು ದೊಡ್ಡವಳಾಗ್ಲಿಕ್ಕೆ ಹೋಗಿ ನೀನು ಇಷ್ಟೆಲ್ಲ ಮಾಡ್ಕೊಂಡಿದೆಯಲ್ವ, ಅದನ್ನು ಅಂದರೆ ಅವತ್ತು ಏನು ಸಂಕಲ್ಪ ಅಥವಾ ಏನು ಬದ್ಧತೆಗೆ ಒಳಪಟ್ಟು ಅದನ್ನು ಉಳಿಸ್ಕೊಳ್ಬೇಕು ನೀನು. ಇಲ್ಲಿ ಈಗ ಆಯಿತು, ತೀರಾ ಕುಡುಕ ಮನೆಗೆ 1 ರೂಪಾಯಿ ತಂದು ಕೊಡಲ್ಲ, ಯಾವುದೂ ರೀತಿಯಲ್ಲಿ ಸುಖ ಸಂತೋಷ ನೆಮ್ಮದಿ ಇಲ್ಲ ಮನೆಯಲ್ಲಿ, ಏನೂ ಇಲ್ಲ ಅಂದ ಮೊದಲು 2 ವರ್ಷ ಮಕ್ಕಳಾಗೋಕ್ಕಿಂತ ಮುಂಚೆನೆ ಬೇರ್ಪಡಬೇಕಿತ್ತು. ಇಷ್ಟು ದೂರ ಬಂದುಬಿಟ್ಟು ಈತನ ಬದಲಾವಣೆ ನಿರೀಕ್ಷೆ ಮಾಡುವುದು ಅದು ಮೂರ್ಖತನ. ಇಲ್ಲಿ ನಾನು ಆ ರೀತಿಲಿ ಹೇಳ್ತಾ ಇಲ್ಲ. ಏನ್ ಹೇಳ್ತೀನಿ, ಯಾವಾಗ್ಲೂ ಜಗಳ ಮಾಡೋದು ಇದು ಹೆಂಗೆ ಸಮಸ್ಯೆ? ಅರೆ ಕುಡುಕ ಅಂದಾಗ ಇನ್ನೇನ್ ಬಂದ್ ಪೂಜೆ ಮಾಡ್ತಾನ? ಇನ್ನೇನ್ ದಡ್ಡಿನವ ನೀನು? ಇದೇನು ಮೊದ್ಲ ಅದು 10 ವರ್ಷದಿಂದ ಇದೇ ಆಗಿದೆಯಲ್ಲೋ? ಹೌದಣ್ಣ, 10 ವರ್ಷದಿಂದಾನೇ ಇದೆ ಅಣ್ಣ ಇರೋದು. ಮತ್ ನೀನ್ ಹೇಳ್ತಾ ಇದ್ದೀಯಾ ಇದು ಯಾಕೆ ಹಿಂಗಾಗ್ತಿದೆ ಅಂತ. ಯಾಕೆ ಹಿಂಗಾಗ್ತಿದೆ ಅಂದರೆ ಕುಡ್ಕೊಂಡು ಬಂದವನು ಅದೇ ಬುದ್ಧಿ. ನಿನ್ನ ಮನೇಲಲ್ಲ, ಎಲ್ಲರ ಮನೇಲೂ ಅದೇ ಬುದ್ಧಿ, ಕುಡ್ಕೊಂಡು ಬಂದವ್ರದ್ದು. ನೀನು ಒಳಪಟ್ಟಿ ಹಿಡ್ಕೊಂಡು ಕ್ಯಾಕುರ್ಸ್ ಮಗು ತುಬುಕ್ಕಂತ ಉಗ್ದು ಹೇಳುವಷ್ಟು ಧೈರ್ಯ ನಿನಗೆ ಬರಬೇಕು. ಇಲ್ವಾ ಅಂಚೇರ್ಸ್ಕೊಂಡು ಹೋಗಬೇಕು. ಮಕ್ಕಳು ಮುಖ ನೋಡಿಕೊಂಡು ಅತ್ತೆ ಮಾವನ ಸ್ವಲ್ಪ ವಿಶ್ವಾಸಕ್ಕೆ ತಗೊಂಡು, ಈಗ ಮನೆ ಕಟ್ತಾ ಇದ್ದೀರಾ, ಏನೋ ಅದರಲ್ಲಿ ದುಡಿಮೆ ಮಾಡ್ಕೊಳ್ತಾ ಇದ್ದೀರಾ, ಏನೋ ಅಷ್ಟೋ ನಡೀತಾ ಇದೆ. ಬಟ್ ನಾನು ಹೇಳೋದು, ಗಂಡನ ವಿಚಾರವಾಗಿ ಏನು ನೀನು ಹೇಳೋಕೆ ಬರ್ತಿದೀಯಾ, ಅಯ್ಯೋ ನೆಮ್ಮದಿ ಕೊಡಲ್ಲ, ಅದು ಕೊಡಲ್ಲ, ಇದು ಕೊಡಲ್ಲ, ಇವಕ್ಕೆಲ್ಲ ಆರಂಭದಲ್ಲಿ ಬಾಗಬೇಕು, ಆಮೇಲೆ ಹಿಡ್ಕೊಳ್ಬೇಕು ಜುಟ್ಟು ಕೊತ್ತಿನ ಪಟ್ಟಿಯ. ಏನಲ್ಲೇ ಕಡ್ಕೊಂಡು ಬಂದ್ಬಿಟ್ಟು ಎಷ್ಟೊಂದು ಅನ್ಯಾಯ, ಇಷ್ಟೊಂದು ಕೆಟ್ಟದಾಗಿ ನಮಗೆ ನೆಮ್ಮದಿ ಕೊಡಲ್ವಲ್ಲೋ ಅಂತ ಒದ್ದಾಚೆ ಇಡಬೇಕು. ಎಷ್ಟು ಧೈರ್ಯ ಇಲ್ವಾ? ನೀನ್ ದುಡಿಯೋಕೆ ಹೋಗ್ತೀವಿ.
ಅಲ್ಲ, ನಾವ್ ಒಂದ್ಸರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ ನಾನು. ಅಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟು ಇವ್ರನ್ನ ಕರ್ಕೊಂಡ್ ಹೋಗಿದಾರಣ್ಣ. ಇಲ್ಲ ನಾನ್ ಸರಿ ಹೋಗ್ತೀನಿ, ಹೊಡೆದಿದಾರಣ್ಣ ಒಂದ್ 4 ಏಟು. ಇಲ್ಲ ನಾನ್ ಸರಿ ಹೋಗ್ತೀನಿ, ಇನ್ಮೇಲಿಂದ ಸರಿ ಹೋಗ್ತೀನಿ, ನಾನು ಟಾರ್ಚರ್ ಮಾಡಲ್ಲ, ಚೆನ್ನಾಗಿರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದಾರ. ನೋಡವಾ, ಒಂದು ಪೊಲೀಸ್ ಕಂಪ್ಲೇಂಟಿಗೆಲ್ಲ ಕುಡುಕರು ಸರಿ ಹೋಗೋದಿದ್ರೆ ಇವತ್ತು ಎಲ್ಲ ಬಾರ್ಗಳನ್ನು ಮುಚ್ಚಿಬಿಡ್ತಾ ಇದ್ದು. ನೀನು ಅರ್ಥ ಮಾಡ್ಕೋ, ಈ ಬೇರಿದೆಯಲ್ಲ, ಈ ಕುಡಿತದ, ನಿನ್ನ ಗಂಡನ ಈ ಕುಡಿತದ ಬೇರು, ಈ ಚಪಲದ ಚಟದ ಬೇರಿದೆಯಲ್ಲ, ನೀನು ಮದುವೆಗೆ ಮುಂಚೆ ಆಳವಾಗಿ ಬೇರು ಬಿಟ್ಬಿಟ್ಟಿದೆ ಅದು. ನಿನ್ನ ಅತ್ತೆ ಮಾವ ಇವ್ರಿಗೆಲ್ಲ ಗೊತ್ತಿಲ್ಲದೆ ಏನಿರಲಿಲ್ಲ, ಅವ್ರಿಗೆ ಗೊತ್ತಿತ್ತು, ಏನೋ ನಿನ್ಗೆ ತಂದು ಕಟ್ಟಿದ್ದಾರೆ. ಆ ಪಾಪ ನಿನ್ನ ಹೆತ್ತವ್ರ ಮೇಲೆ ಇದೆ. ಇಲ್ಲಿ ಈಗ ಅದಕ್ಕೆ ಯಾವುದಕ್ಕೂ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ, ಅವರವರವರವರು ಅದನ್ನು ಅನುಭವಿಸ್ಕೊಳ್ಳಿ. ಆದರೆ ನೀನು ಇಂಥವನು ಅಂತ ಗೊತ್ತಾದಾಗ, ಒಂದೋ ಆರಂಭದಲ್ಲಿ ನಾನು ಎಲ್ಲ ಹೆಣ್ಮಕ್ಳಿಗೆ ಹೇಳೋದಿಷ್ಟೇ, ಏನೋ ದುಶ್ಚಟಗಳಿಗೆ ಒಳಗಾಗಿದ್ದಾನೆ ಎಂದಾಗ ಸರಿ ಮಾಡುವ ಪ್ರಯತ್ನ ಮಾಡಬೇಕು. ಇಲ್ಲ ಅವನು ಬಿಡೋಕೆ ತಯಾರೇ ಇಲ್ಲ ದುಶ್ಚಟನ ಅಂದಾಗ ಅಂತವನ್ನ ತುಂಬಾ ಸರಿ ಪ್ರಯತ್ನ ಮಾಡಿದೀನಿ ನಾನು, ತುಂಬಾ ಸರಿ ಅಂದ್ರೆ ತುಂಬಾ ಸರಿ ಮಾಡಿದೀನಿ, ನಂಬಿಕೆನ ಹೊಟ್ಟೋಗ್ಬಿಟ್ಟಿದೆ ನನಗೆ. ಇನ್ನೊಂದ್ಸರಿ ಮಾಡಿದ್ರೆ ಅದನ್ನ ಬಗ್ಗೆ ಹೇಳೋದು ಬಿಡು, ಅದನ್ನ ಕಾಲದ ವಶ, ಅದನ್ನ ಕಾಲವೇ ತಿಂದು ಹಾಕುತ್ತೆ, ಅದು ನಿನ್ನ ಪಾಲಿಗೆ ಸರಿ ಹೋಗೋದಲ್ಲ. ಏನಿದ್ರೂ ನೀನು ನಿನ್ನ ಮಕ್ಕಳ ಬಗ್ಗೆ ಕಾಳಜಿ ಮಾಡಿಕೊಂಡು ನಿನ್ನ ಅತ್ತೆ ಮಾವ ಅವ್ರ ಸೇವೆ ಮಾಡ್ತಾ, ಅಂದರೆ ನಿಂದೇ ಆದ ಒಂದು ಸುಖ ಸಂತೋಷ ನೆಮ್ಮದಿ ಬೇಡವಾ? ಈ ಹಂತಕ್ಕೆ 1-2 ಮಕ್ಕಳ ತಾಯಿ ಆದಮೇಲೆ ನೀನು ಸುಖ ಸಂತೋಷ ಅಂತ ಏನೇ ಇದ್ರೂ ಕೂಡ ಅದು ಮಕ್ಕಳಿಂದ. ಮುಂದೆ ಅವರು ದೊಡ್ಡವರಾಗಿ ನಿನಗೆ ಸಂತೋಷ ನೆಮ್ಮದಿಯನ್ನು ನೀಡ್ತಾರೆ. ಬಟ್ ಈ ಒಂದು ಕೆಟ್ಟ ಸಮಯ ಇದೆಯಲ್ಲ, ಗಂಡ ಸರಿ ಹೋಗ್ತಾನ, ಅವನು ನಮಗೆಲ್ಲ ನೆಮ್ಮದಿ ಕೊಡೋಂಗೆ ಆಗ್ತಾನ? ಸಾಧ್ಯವೇ ಇಲ್ಲ. ಅದಂಗಾಗಲ್ಲ. ಅದನ್ನೇ ಹೇಳ್ತಾ ಇದ್ದೀನಿ. ಅದಕ್ಕೆ ನಿನಗೇನು ಮಾಡಬೇಕು? ಮನೆ ಕಟ್ತಾ ಇದೀಯಾ ಅಥವಾ ಏನೋ ಕೂಲಿನಾಲಿ ಮಾಡ್ತಾ ಇದೀಯಾ, ಬಟ್ ಸ್ವಲ್ಪ ಬುದ್ಧಿವಂತಳಾಗೋದು ಕಲಿ. ಅತ್ತೆ ಮಾವ ಇವರೆಲ್ಲರ ಪಾಲಿಗೆ ನೀನು ಕೆಟ್ಟವಳಾದ್ರೂ ಪರವಾಗಿಲ್ಲ. ಅತ್ತೆ ಮಾವ ನಿಜವಾಗಿಯೂ ನಿಮ್ಮ ಬಗ್ಗೆ ಕಾಳಜಿ ಮಾಡಿಕೊಂಡು ಮಕ್ಕಳಿಗೆಲ್ಲ ಕಾಳಜಿ ಮಾಡ್ಕೊಂಡು ಹೋಗುವಷ್ಟು ಸಭ್ಯರಿದ್ದಾರ, ಗೌರವ ಅವ್ರಿಗೆ ಅವರೆಲ್ಲ ಕಾಳಜಿ ಮಾಡ್ತಾರಣ್ಣ, ಪರವಾಗಿ ನನ್ನ ಪರನೇ ಇದಾರಣ್ಣ, ಅವ್ರ ಮಗ ಪರವಾಗಿ ಏನಿಲ್ಲ. ನಿನ್ನ ಮಕ್ಳದ ಎಲ್ಲ ಬೇಕು ಬೇಡಗಳನ್ನ ನೋಡ್ಕೊಳ್ತಾರ? ನೋಡ್ಕೋತಾರಣ್ಣ, ಇವಾಗ ನೋಡ್ಕೋತಾರಣ್ಣ. ಫಸ್ಟ್ ಎಲ್ಲ ನೋಡ್ತಾ ಇರ್ಲಿಲ್ಲ. ತಲೆಯಲ್ಲಿ ಇಟ್ಕೊಳ್ಬೇಡ. ಈಗ ಅದೇ ಮನೇಲಿ ಎದ್ದುಕೊಂಡು ಅತ್ತೆ ಮಾವನ್ನ ಅಪ್ಪ ಅಮ್ಮನ ಥರ ನೋಡಿಕೊಂಡು ಸ್ವಲ್ಪ ಗಂಡನ ವಿಚಾರವಾಗಿ ಮಮಕಾರ ಮೋಹಗಳನ್ನು ಬಿಡು. ಅದು ಸರಿ ಹೋಗಲ್ಲ, ಅದ್ರ ಕತೆ ಮುಗೀತು. ಅದೇನಿದ್ರು ಏನೋ ನನಗೊಬ್ಬ ಗಂಡ ಇದ್ದಾನೆ ಅನ್ನೋ ಭಾವನೆಯಲ್ಲಿ ನೀನು ಒಂದು 3 ಹೊತ್ತು ಊಟ ಹಾಕ್ಕೊಂಡು ನೀನು ಬದುಕನ್ನು ನೀನು ನೋಡ್ಕೋ. ಆದರೆ ಇಲ್ಲಿ ಮಕ್ಕಳ ಕಾರಣಕ್ಕಾಗಿ ನೀನು ಜೀವಂತವಾಗಿ ಅದೇ ಮನೆಯಲ್ಲಿ ದಿಟ್ಟತನದಿಂದ ಬದುಕೋದು ಬಹಳ ಮುಖ್ಯ. ಈತ ಹೊಡೆಯೋದು ಬಡಿಯೋದು ಇವಕ್ಕೆಲ್ಲ ತಗ್ಗಬಾರ್ದು. ಭಾಳ 10 ವರ್ಷ ಆಗೋಗಿದೆ. ಇದೇನು ಕಾಲೇಜಿಗೆ ಮೊದಲನೇ ಸಾರಿ ಬಂದಾಗ ಈ ಸೀನಿಯರ್ಸ್ಗಳಿಗೆ ಜೂನಿಯರ್ಗಳು ಎದುರುಕೊಳ್ತಾರಲ್ಲ, ಹಂಗೆ 1 ವರ್ಷ 2 ವರ್ಷ ಚಂದ, 10 ವರ್ಷ ಆದರೂ ನೀನು ತಲೆ ಬಗ್ಸ್ತಾ ಇರೋದು, ಅವ್ನು ಬಂದು ಹೊಡೆಯೋದು ಚೆಚ್ಚೋದು ಇದೇ. ಅದಂಗಾಗಬಾರ್ದು. ನೀನೇನಾರು ಮಾಡಿಕೊಂಡು ನೀನೇನು ಮಾಡಿದ್ರು ಕೂಡ ನಾನು ಮಾತಾಡಲ್ಲ ಅನ್ನೋಷ್ಟು ನಿರ್ಲಿಪ್ತವಾಗಿ, ಅಯ್ಯೋ ಅವನೊಬ್ಬ ಹುಚ್ಚ, ಅವನೇನಾದರೂ ಮಾತಾಡ್ಕೊಳ್ಳಿ, ಅವನೇನಾದರೂ ಕೂಗಾಡಲಿ, ಅವನೇನಾದರೂ ಅಶ್ಲೀಲವಾಗಿ ಮಾತಾಡಲಿ, ನಾನು ಅದಕ್ಕೆ ಉತ್ತರ ಕೊಡಲ್ಲ, ನನಗದು ಬೇಕಿಲ್ಲ, ಅವನನ್ನು ಬಿಟ್ಟು ಎಷ್ಟೋ ದಿನ ಆಗೋಗ್ಬಿಟ್ಟಿದೆ, ಅವನೀಗ ನನಗೆ ಲೆಕ್ಕಕ್ಕಿಲ್ಲ ಅನ್ನೋ ಥರ ಹಿಂಗಿದ್ಬಿಡು. ಇಲ್ಲ ಅವನು ಸರಿ ಹೋಗಲ್ಲ, ಅವನ ಕುರಿತಾಗಿ ನಾನು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ಆರೋಗ್ಯ ಮಕ್ಕಳ ಬದುಕು ಎಲ್ಲ ಹಾಳಾಗುತ್ತೆ. ಹಾಗಾಗಿ ನನಗೀಗ ಅವರ ಸವಾಸವೇ ಬೇಡ ಅಥವಾ ಆತನ ವಿಚಾರವೇ ನನಗೆ ಬೇಡ ಅಂದ್ಕೊಂಡು ಅತ್ತೆ ಮಾವನನ್ನು ವಿಶ್ವಾಸಕ್ಕೆ ತಗೊಂಡು ಅವ್ರಿಗೆ ಏನೇ ಹೇಳೋದಿದ್ರು ಪ್ರೀತಿಯಿಂದ ಹೇಳ್ಕೊಂಡು ಸ್ವಲ್ಪ ಆದಷ್ಟು ಬೇಗ ನಿನ್ನ ಅತ್ತೆ ಮಾವನನ್ನು ಪುಸ್ಲಾಯಿಸ್ಕೊಂಡು ನಿಮಗೆ ದೊಡ್ಡ ಅಣ್ಣಂದ ಅವನಿಗೆ ನಿಮಗೆ ಮಾಡಿಕೊಂಡಾಗ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಇಲ್ಲ ಅತ್ತೆ ಮಾವ ಇರೋರ್ಗು ಹಂಗೆ ಹಂಚೋಕೆ ಅವ್ರು ತಯಾರಿಲ್ಲ ಅಂದರೆ ನಿನಗೂ ಮಕ್ಕಳಿದಾವ, ಗಂಡ ಇಂಥವನು ಅಂತ ಅಂದಾಗ ನೀನು ದುಡ್ದಿದ್ನೆಲ್ಲ ತಗೊಂಡೋಗಿ ಅಲ್ಲಿ ಕೊಟ್ಬಿಟ್ಟು ಹಂಗೆ ಹಿಂಗೆ ಅಂತ ಒಂದು ಲೆಕ್ಕವೇ ಇಲ್ಲ ಅಂದಾಗ ನೀನು ಸ್ವಲ್ಪ ಸಿಡಿದು ಹೇಳೋದು ಮುಖ್ಯ. ಹಾಗಾಗಿ ನಿನ್ನ ಅತ್ತೆ ಮಾವ ನಿಜವಾಗಿಯೂ ಅವರ ಹೃದಯಾಂತರಾಳದಿಂದ ನಿನಗೆ ಒಳ್ಳೆಯದೇ ಮಾಡ್ತಿದ್ದಾರೆ ಅಂತ ನಿನ್ನ ಕಣ್ಣಿಗೆ ಬಿತ್ತ, ಭಗವಂತ ನೀನೇ ನೋಡ್ಕೊಳ್ಳಪ್ಪ, ನಾನು ದುಡಿಯೋದೇ ಮನೆಯ ಉದ್ಧಾರಕ್ಕೋಸ್ಕರ, ಅದನ್ನು ಅತ್ತೆ ಮಾವನೇ ನೋಡ್ಕೊಳ್ತಾರೆ ಅನ್ನೋದಾದರೆ ನಾನು ಯಾಕೆ ಅವ್ರ ವಿರುದ್ಧ ತಿರುಗಬೇಡಿ, ಏನು ತೊಂದರೆ ಇಲ್ಲಪ್ಪ, ನಾನು ಕೂಲಿ ಮಾಡ್ತೀನಿ, ನನಗೆ ಬೇಕಾದ್ದನ್ನು
ತಂದು ಕೊಡು ಅಂತ ಅವ್ರನ್ನ ಕೇಳ್ತೀನಿ. ಇಲ್ಲ ನಿನಗೆ ಯಾಕೆ ಅದು ಯಾಕೆ ನಿನಗಿದು, ಒಂದು ಬಟ್ಟೆ ಬರೆ ತಂದು ಕೊಡೋಕು ಎಂದು ಮುಂದೆ ನೋಡ್ತಾರೆ ಎಂದಾಗ ಅವತ್ತು ನೀನು ಎಚ್ಚೆತ್ಕೋ, ನೀನು ನಿನ್ನ ಬದುಕನ್ನು ನೀನು ನೋಡ್ಕೋ. ಇಲ್ಲ ಅವರು ಅಷ್ಟೋ ಇಷ್ಟೋ ನನಗೂ ಇದ್ದಾರೆ, 2 ಮಕ್ಕಳು, ನಾನು, ಅತ್ತೆ ಮಾವ, ಗಂಡ, ಇದು ಏನು ಚಿಕ್ಕ ಕುಟುಂಬ ಅಲ್ಲ, ಇದು ದೊಡ್ಡ ಕುಟುಂಬ, ಅವ್ರಿಗೂ ಕಷ್ಟ ಇದೆ, ಅದಕ್ಕೆ ಏನೋ ಒಂದು ಕೋಪದಲ್ಲಿ ಒಂದು ಮಾತು ಅಂತಾರೆ, ಬಿಡಪ್ಪ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಹೋದ್ರೆ ಆಗಲ್ಲ ಅಂದುಕೊಂಡು, ಇಲ್ಲ ಅವ್ರ ಅತ್ತೆ ಮಾವ ಏನಂದ್ರು ಒಂದು ಮಾತು ನಾನು ನಂಚೇರಿಸ್ಕೊಂಡು ಹೋಗ್ತೀನಿ ಸರ್ ಅಂತ ನೀನು ಇದೇ ಮನೆಯಲ್ಲಿ ಇದ್ದುಕೊಂಡು ಬದುಕೊಂಡು ಹೋಗಬೇಕು. ಆದರೆ ಗಂಡನ ಬದಲಾವಣೆ ಆಗುತ್ತೆ, ಅವನು ಒಳ್ಳೆಯವನಾಗ್ಬಿಡ್ತಾನೆ, ನಮಗೆಲ್ಲ ನೆಮ್ಮದಿ ಕೊಡ್ತಾನೆ, ದುಡ್ದಾಗ್ತಾನೆ, ಜವಾಬ್ದಾರಿ ತಗೊಳ್ತಾನೆ, ನಿನ್ನ ಬದುಕಲ್ಲಿ ಅವನಿಂದ ದುಡಿಸ್ಕೊಂಡು ತಿನ್ನೋ ಯೋಗ ನಿನಗಿಲ್ಲ. ಇಲ್ಲ ಬಿಡಿ. ಹಾಗಾಗಿ ನಿನ್ನ ಮಕ್ಕಳನ್ನ ನೋಡಿಕೊಂಡು, ಹೌದಪ್ಪ ಎಷ್ಟು ಹೆಣ್ಣುಮಕ್ಳು ಬದುಕು ಹಿಂಗೆ ಆಗೋಗಿದೆ, ಅವರೆಲ್ಲ ತನ್ನ ಮಕ್ಕಳಿಗೋಸ್ಕರ ಬದುಕಿದ್ದಾರೆ, ನಾನು ಕೂಡ ನನ್ನ ಮಕ್ಕಳಿಗೋಸ್ಕರ ಸಂತೋಷವಾಗಿ ಬದುಕ್ತೀನಿ, ನಾನು ನೆಮ್ಮದಿಯಾಗಿರ್ತೀನಿ, ಇವನಿಗೋಸ್ಕರ ಹತ್ತು ಕರೆದು ನೆಮ್ಮದಿ ಹಾಳು ಮಾಡಿಕೊಂಡು ಸಮಾಜದಲ್ಲಿ ನಾನು ಕೂಡ ಆರೋಗ್ಯ ಕೆಡಿಸ್ಕೊಂಡು ಮಕ್ಕಳಿಗೂ ತಾಯಿಯಾಗಿ ಒಟ್ಟಿನಲ್ಲಿ ಒಂದು ಗಂಡನಿಗೆ ಹೆಂಡತಿಯಾಗಿ ನನಗೆ ನೆಮ್ಮದಿ ಇಲ್ಲದೆ ಹೋದರೂ ಮಕ್ಕಳಿಗೆ ತಾಯಿಯಾಗಾದರೂ ನಾನು ಅವರಿಗೆ ನನ್ನ ಕರ್ತವ್ಯ ನಾನು ಮಾಡಲೇಬೇಕು. ಅತ್ತೆ ಮಾವ ಇರೋವರೆಗೂ ಅವರೊಬ್ಬರು ಮನೆಯಲ್ಲಿ ಹಿರಿಯರು ಅಂತ ಇದ್ದಾರೆ, ಅದು ನಿನ್ನ ಮನೆಗೆ ಒಳ್ಳೆಯದೇ ಆಗುತ್ತೆ, ಏನು ತೊಂದರೆ ಇಲ್ಲ. ಬಟ್ ಗಂಡನ ವಿಚಾರದಲ್ಲಿ ಅದು ನಿನ್ನ ಕೈ ಮೀರಿ ಹೋಗಿಬಿಟ್ಟಿದೆ, ಅದನ್ನು ನಿನ್ನ ಹಿಡಿತಕ್ಕೆ ಅದು ಬರಲ್ಲ. ಆದರೆ ಆತನಿಂದ ಬಡಿಯೋದು ಇಂಥದ್ದೇನೋ ಆದಾಗ ಭಾಳ ಸೀರಿಯಸ್ ಆಗಿ ಆತನನ್ನು ದೂರ ಇಟ್ಟು ನಿನ್ನ ಬದುಕ ಅಂದರೆ ಜೀವಕ್ಕೆ ಅಪಾಯ ತರುವಷ್ಟು ನೀಚ ಆದ ಅಂದಾಗ ಅವನನ್ನೇ ದೂರ ಇಟ್ಟುಬಿಡಬೇಕು. ಇಲ್ಲ ಏನೋ ಕುಡ್ಕೊಂಬಂದು ಮಲಗ್ತಾನೆ, ಈಗ ಅವನನ್ನು ಬಿಡಿಸೋಕ್ಕಾಗಲ್ಲ, ಅವನು ಕುಡ್ಕೊಂಡು ಬಂದು ಹೆಂಗೋ ನೆಮ್ಮದಿಯಾಗಿ ಅಥವಾ ಎಲ್ಲೋ ಸುಮ್ಮನೆ ಮಲ್ಕೊಳ್ತಾನೆ ಅಂದರೆ ಏನು ತೊಂದರೆ ಇಲ್ಲ, ಹೋಗ್ಲಿ ಅತ್ತಾಗಿ. ಇಲ್ಲ ಅಣ್ಣ, ಕುಡ್ಕೊಂಡ್ ಬಂದು ಟಾರ್ಚರ್ ಅಣ್ಣ, ನಿದ್ದೆ ಮಾಡಕ್ಕೆ ಬಿಡಲ್ಲ ಅಣ್ಣ, ಹಂಗ ಟಾರ್ಚರ್ ಮಾಡ್ತಾರಣ್ಣ. ಏನ್ ಮಾಡೋಕ್ಕಾಗುತ್ತವ ಈ ವಿಚಾರದಲ್ಲಿ? ಹೆಣ್ಣು ಮಕ್ಕಳಿಗೆ 16 ಹಾಳು ಮಾಡ್ಬಿಟ್ಟಿದ್ದಾರೆ. ಅಣ್ಣ ನಾನು ಎಷ್ಟೋ ಸರಿ ಹೇಳಿದ್ದೀನಿ, ನೀವು ಕುಡ್ಕೊಂಡ್ ಬರ್ತೀರಾ, ಕುಡ್ಕೊಂಡ್ ಬನ್ನಿ, ನನಗದು ತೊಂದ್ರೆ ಇಲ್ಲ, ನೀವು ಟಾರ್ಚರ್ ಮಾಡಬೇಡಿ, ನನಗಷ್ಟು ಎಷ್ಟು ಸರಿ ಹೇಳಿದ್ದೀನಿ ಅಣ್ಣ ನಾನು. ಇಲ್ಲವಾ, ಈ ಉಪಟಳಗಳನ್ನು ನೀನು ಯಾರನ್ನೋ ನಂಬಿಕೊಂಡು ಅವ್ರು ಬಂದು ಸರಿ ಮಾಡ್ತಾರೆ, ಇವ್ರು ಬಂದು ಸರಿ ಮಾಡ್ತಾರೆ, ಇಲ್ಲವಾ, ನೀನೊಬ್ಬಳು ಮನೆಯ ಸೊಸೆಯಾಗಿ 2 ಮಕ್ಕಳ ತಾಯಿಯಾಗಿ ನಿನ್ಗಲ್ಲೊಂದು ಅಧಿಕಾರ ಇದೆ, ನಿನ್ಗಲ್ಲೊಂದು ಶಕ್ತಿ ಇದೆ. ನೀನು ದುಡ್ದು ಹಾಕ್ತೀಯ, ನೀನೆಲ್ಲರನ್ನು ಸಾಕ್ತಿದ್ದೀಯ, ನೀನೆಲ್ಲರನ್ನು ಗೌರವದಿಂದ ನೋಡ್ತಾ ಇದೀಯ, ಅಂಥದ್ರಲ್ಲೂ ಇಂಥದ್ದು ಟಾರ್ಚರ್ಗಳು ಇಂಥದ್ದಾದಾಗ ಅವನು ಯಾವನು ಬರ್ತಾನೆ ಬರಲಿ ಅಂದ್ಕೊಂಡು ನೀನು ತಿರುಗಿ ಬಿದ್ದಾಗಲೇ ಇವೆಲ್ಲ ಸರಿ ಹೋಗ್ತವೆ ಹೊರತು ಇನ್ನೊಂದು ಜನ ಏನ್ ನೋಡ್ತಾರೆ, ಕುಡುಕನ ಹೆಂಡತಿ ಅಂದ್ರೆ ಕೇವಲವಾಗಿ ನೋಡ್ತಾರೆ. ನೀನ್ ಕುಡುಕನ ಹೆಂಡತಿಗೆ ಸನ್ಮಾನ ಮಾಡ್ತಾರೆ, ಅದೇ ಇರೋದವ ಜಗತ್ತು, ಕೇವಲವಾಗಿ ನೋಡ್ತಾರಣ್ಣ. ಒಂದ್ಸರಿ ಏನಾಗಿದೆ ಅಣ್ಣ, ಒಬ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ರಣ್ಣ ನನಗೆ. ನಾನು ಹೇಳಿದೀನಿ ಅಣ್ಣ ನಮ್ಮ ಮನೆಯವ್ರಿಗೆ, ನೀನ್ ಈ ರೀತಿ ಇರೋದಕ್ಕೆ, ನೀನ್ ಈ ರೀತಿ ಗಲೀಜಾಗಿ ಬೈಯೋದಕ್ಕೆ ನನ್ನನ್ನ ಕೇವಲವಾಗಿ ನೋಡ್ತಾ ಇದಾರೆ ಜನ, ನೀನ್ ಕರೆಕ್ಟ್ ಆಗಿದ್ರೆ ನನ್ನನ್ ಯಾಕೆ ಈ ತರ ನೋಡ್ತಾರೆ ಅಂತ ನಾನು ಎಷ್ಟು ಸರಿ ಹೇಳಿದೀನಿ ಅಣ್ಣ. ಆದ್ರೂ ಕೇಳ್ತಾ ಇಲ್ಲ, ಜನದ ಎದುರಿಗೆ ಕೇವಲವಾಗಿ ಅಸಹ್ಯವಾಗಿ ಬೈಯೋದನ್ನ. ಅಲ್ಲವಾ, ನಿನ್ನ ಯಾರು ಅಂದ್ರೆ ಅಣ್ಣ ಆ ಮಾತನ್ನ ಹೇಳಕ್ಕೆ ಆಗಲ್ಲ, ಅಷ್ಟು ಅಸಹ್ಯವಾಗಿ ಬೈಯೋದ. ನಿನ್ ಗಂಡ ಮನೇಲಿ ಬೈದಿದ್ಕೆ ಇನ್ಸ್ಟಾಗ್ರಾಮ್ ಅಲ್ಲಿ ಇರೋನಿಗೆ ಕೇಳಿಸ್ತಾ ಅದು? ನಮ್ಮ ಮನೆ ಪಕ್ಕದವ್ರ ಅಣ್ಣ, ಅವ್ರು ಯಾರು ಬೇರೆ ಅವ್ರಲ್ಲ ಅಣ್ಣ. ಏನ್ ಮಾಡಿದ್ದ? ಹೀಗೆ ಆಯ್ ಅಂತ ಮೆಸೇಜ್ ಕಳ್ಸಿದಣ್ಣ. ಏನಕ್ಕೆ ನೀವು ಮೆಸೇಜ್ ಕಳ್ಸಿರೋದು ಅಂತ ನಾನ್ ಕೇಳ್ದೆ ಅಣ್ಣ. ಹೇಳ್ದಾಗ ನೀವ್ ಇಷ್ಟೊಂದ್ ಕಷ್ಟ ಅನುಭವಿಸ್ತೀರಲ್ಲ ಯಾಕೆ ಅಂತ ಕೇಳಿದ್ರಣ್ಣ. ಯಾಕೆ ಇಷ್ಟೊಂದ್ ಕಷ್ಟ ಅನುಭವಿಸ್ತೀರಿ ಅಂತ ಕೇಳ್ತಿರಲ್ಲ, ಅದು ನನ್ನ ಹಣೆ ಬರ, ನನ್ಗೆ ಬಂದ್ಬಿಟ್ಟಿದೆ, ಅನುಭವಿಸ್ಲೇಬೇಕು ಅಂತ ನಾನು ಹೇಳ್ದೆ ಅಣ್ಣ. ಹೇಳ್ದಾಗ ಏನಕ್ಕೆ ಅವರು ವಾಪಸ್ ನನಗೆ ಏನ್ ಹೇಳಿದ್ರಣ್ಣ, ನೀವಂದ್ರೆ ನನಗ್ ಇಷ್ಟ ಅಂತ ಹೇಳಿದ್ರಣ್ಣ. ನಾನು ಸರಿಯಾಗಿ ಬೈದ್ಬಿಟ್ಟೆ ಅಣ್ಣ ಅವ್ರಿಗೆ. ಇದೆಲ್ಲ ನೋಡ್ಕೊಂಡು ಈ ರೀತಿ ಮಾತಾಡ್ತಿರಲ್ಲ, ನಿಮ್ಗೆ ಏನ ಅನ್ಸಲ್ವಾ, ನಿಮ್ಗೆ ಅಕ್ಕ ತಂಗಿಯರ್ ಇಲ್ವಾ ಅಂತ ಕೇಳ್ದೆ ಅಣ್ಣ ನಾನು. ಇಲ್ಲ ನೀವ್ ಈ ರೀತಿ ಜೀವನದಲ್ಲಿ ಇದ್ದೀರಲ್ಲ, ನಿಮ್ಗೆ ಖುಷಿ ಕೊಡೋಣ ಅಂತ ಹೇಳಿದೀನಿ ಅಂತ ಹೇಳಿದ್ರಣ್ಣ. ಬೇಡಪ್ಪ, ನನಗೆ ಖುಷಿನೋ ದುಃಖನೋ ನನ್ ಗಂಡನ ಜೊತೆನೆ ಇರ್ಲಿ, ನಿಮ್ ಸಹವಾಸ ನನಗ್ ಬೇಡ ಅಂತ ಹೇಳ್ದೆ ಅಣ್ಣ ನಾನು. ಆದ್ರೂ ಪದೇ ಮೆಸೇಜ್ ಕಾಲ್ ಮಾಡಿ ಟಾರ್ಚರ್ ಮಾಡ್ತಾ ಇದ್ರಣ್ಣ. ನನ್ ನಂಬರು ಮೆಸೇಜ್ ಎಲ್ಲಾನು ಬ್ಲಾಕ್ ಮಾಡ್ಕೊಂಡ್ಬಿಟ್ಟೆ ಅಣ್ಣ ಅದನ್ನ. ಆದ್ರೂ ಎಲ್ಲ ಬ್ಲಾಕ್ ಮಾಡ್ಕೊಂಡ್ರು ಬೇರೆ ನಂಬರ್ ಇಂದಾನು ಮಾಡಿ ಟಾರ್ಚರ್ ಮಾಡ್ತಾ ಇದ್ರಣ್ಣ ನನಗೆ. ಒಂದ್ಸರಿ ನಮ್ಮ ಅಪ್ಪ ಅಮ್ಮಗೆ ಹೇಳ್ಬಿಟ್ಟು ಚೆನ್ನಾಗಿ ಬಯಸ್ತೇನ, ಅವಾಗಿಂದ ಬಿಟ್ರು ನನಗೆ ಕಾಲ್ ಮೆಸೇಜ್ ಮಾಡೋದು. ಈ ತರ ಕೇಳಿಸ್ಕೊಳಪ್ಪ, ಈ ತರ ನಿನ್ ಗಂಡನ್ಗೆ ಯಾವತ್ತಾದ್ರೂ ಬೈದಿದ್ಯಾ?
ಇಲ್ಲ ಅಣ್ಣ, ಯಾಕೆ ಹೇಳಿದ್ದೀನಿ ಅಣ್ಣ ನಿನ್ ಅವ್ರಿಗೆ. ಗಂಡ ತುಂಬಾ ನಿನ್ ಗಂಡ ಏನ್ ಸದಾಚಾರನ ಇಲ್ಲಿ? ನಾಚಿಕೆ ಆಗಲ್ವ ನಿನ್ಗೆ? ಇವನು ಮಾಡ್ತಿರೋದಕ್ಕಿಂತ 100 ಪಟ್ಟು ದೊಡ್ಡದಕ್ಕೆ ತಪ್ಪು ಮಾಡ್ತಿದ್ದಾನಲ್ಲೋ ಆತ. ಇದೇ ಬೈಗುಳ, ಇದೇ ರೋಷವನ್ನು ನಿನ್ ಗಂಡನ ಮೇಲೆ ತೋರಿಸಿದ್ರೆ ಚಟ ಬಿಡಿಸ್ಬೋದಿತ್ತಾ? ಆಗಲ್ಲ. ಅವ್ರು ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳ್ಳಲ್ಲ. ಅರೆ ಮತ್ತೆ ಯಾಕೆ ಅಳ್ತಿ ಇಲ್ಲಿ? ಗಂಡನನ್ನ ಪ್ರೀತಿಸೋದು, ಗಂಡನ ಚಟ ಪ್ರೀತಿಸೋದು ಎರಡು ಬೇರೆ ಬೇರೆ. ಗಂಡನನ್ನ ಪ್ರೀತಿಸೋ ಯಾವ ಹೆಣ್ಣು ಕೂಡ ಗಂಡನ ಚಟವನ್ನು ಪ್ರೀತಿಸೋಕೆ ಸಾಧ್ಯವೇ ಇಲ್ಲ. ಅಂಡ್ ನೀನು ಪ್ರೀತಿಸ್ತಿದೀಯ ಅಂತ ಅಲ್ಲ, ಅದನ್ನು ಬಿಡಿಸೋ ಕಡೆ ಒಂದು ಗಟ್ಟಿಯಾದ ಪ್ರಯತ್ನವನ್ನೇ ನೀನು ಮಾಡಿಲ್ವ. ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟಂತೆ ಅವರು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಈಗ ಎಂಡ ಬಿಡೋನಾಗಿದ್ರೆ ಇವತ್ತು ಜಗತ್ತಲ್ಲಿ ಹೆಂಡು ಗುಡುಕರೆ ಇಡ್ತಿರ್ಲಿಲ್ವಲ್ಲವಾ? ನಿನ್ನಿಂದ ಒಂದು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಒಂದು ಪ್ರೊಟೆಸ್ಟ್, ಒಂದು ವಿರೋಧ ವ್ಯಕ್ತವಾಗದೇ ಇರೋದೇ ಇದಕ್ಕೆಲ್ಲ ಕಾರಣ. ಆಯಿತು, ಮೊದಲು 2 ವರ್ಷ, ಮೊದಲು ಒಂದಷ್ಟು ವರ್ಷ ನೀವೇನು ಮಾಡೋಕ್ಕಾಗಲಿಲ್ಲ ಅಂದ್ಕೊಳ್ಳೋಣ. ಆದರೆ ಒಂದು 10 ವರ್ಷ ಆದಮೇಲೂ ನಿಂದು ಇದೇ ದುರಂತದ ಮೆದುತನ ಅಂದರೆ, ಅಥವಾ ಈ ಸಭ್ಯತನ, ಅಥವಾ ಈ ಮೆದುವಾದ ಬುದ್ಧಿ ಇದೆಯಲ್ಲ, ಅಥವಾ ಈ ಒಂಥರ ಸ್ಮೂತ್ ಆದ ವ್ಯಕ್ತಿತ್ವ, ಇದು ಎಲ್ಲ ಸಮಯದಲ್ಲೂ ಕೆಲಸ ಮಾಡಲ್ಲವಾ? ನಿನ್ನ ಗಂಡನಿಗೆ ಯಾವನೋ ನನಗೆ ಹಿಂಗೆ ಮೆಸೇಜ್ ಮಾಡ್ದ, ನಿನ್ನ ಗಂಡನಿಂದ ಯಾವ ಸುಖ ನೆಮ್ಮದಿ ಇಲ್ಲ, ನಾನು ಸುಖ ಸಂತೋಷ ಕೊಡ್ತೀನಿ ಬಾ ಅಂತ ಯಾವನೋ ಕರೀತಾವನೆ ಅಂದಾಗ, ಅದು ಕೂಡ ತನ್ನ ಗಂಡನಿಗೆ ಅದು ನಾಟ್ಲಿಲ್ಲ, ಆ ಕಾರಣಕ್ಕೆ ಅವನು ಬಿಡಲಿಲ್ಲ ಅಂದಾಗ ನೀನು ಅಲ್ಲಿಂದ ಇನ್ನೇ ನಿರೀಕ್ಷೆ ಮಾಡ್ತೀಯ? ಬುದ್ಧಿ ಕಲ್ತ್ಕೋ ದಡ್ಡಿ. ನೀನು ಈ ಪಕ್ಕದ ಮನೆಯವನಿಗಂದಲ್ಲ, ಅದು ಧರ್ಮ ಹೌದು, ನೀನು ಪತಿವ್ರತೆಯಾಗಿ ಉಳ್ಕೊಂಡೆ ಹೌದು. ಆದರೆ ಅವನದು ಹೆಂಗೆ ಅದೊಂದು ದುಷ್ಟತನವೋ ಇದೊಂದು ಒಂದು ದುಷ್ಟತನ. ಆತನಿಂದ ನಿನ್ನೊಬ್ಬಳು ಮನಸ್ಸಿಗೆ ನೋವಾಗೋದಾದ್ರೆ ಈತನಿಂದ ನಿನ್ನ ಇಡೀ ಮನೆ ಹಾಳಾಗುತ್ತಲ್ಲ. ಅರ್ಥಾತ್ ನಿನ್ನ ಗಂಡನಿಂದಲೇ ನಷ್ಟದ ಪ್ರಮಾಣ ಹೆಚ್ಚಿದೆ. ಇನ್ಮೇಲಾದ್ರೂ ಬುದ್ಧಿ ಕಲ್ತ್ಕೊಂಡು ಆತನ ಮೇಲಿನ ಆಸೆ ಆಕಾಂಕ್ಷೆಗಳನ್ನು ಬಿಟ್ಟು, ಅಯ್ಯೋ ಹೆಂಗ್ ಮಾಡ್ಬಿಟ್ಟ, ಹಂಗ್ ಮಾಡ್ಬಿಟ್ಟ, ಹಂಗಂದ ಹಿಂಗಂದ, ಭಾಳ ಮುಂದೆ ಬಂದುಬಿಟ್ಟಿದ್ದೀಯಾ. ಒಂದು, ಅವನನ್ನು ಬಿಟ್ಬಿಟ್ಟು ಸಪ್ರೇಟ್ ಬದುಕು. ಇಲ್ಲ, ಅವನು ಬಂದು ಹೋಗಲಿ, ತೊಂದರೆ ಇಲ್ಲ, ಅತ್ತೆ ಮಾವ ಇದ್ದಾರೆ, ಅವ್ರು ಹೆಂಗೋ ನಡೆಸ್ಕೊಂಡು ಹೋಗ್ತಾರೆ, ನನ್ನ ಹಣೆ ಬರುವೆ ಇಷ್ಟು, ನನ್ನ ಮಕ್ಕಳನ್ನ ನೋಡ್ಕೊಂಡು ಬದುಕ್ತೀನಿ. ಯಾಕೆ ನಾನು ಇದನ್ನು ತುಂಬ ಕಟುವಾಗಿ ಹೇಳ್ತಾ ಇದ್ದೀನಿ ಅಂದರೆ, ಮಕ್ಕಳು ವಿಚಾರದಲ್ಲೂ ಅಷ್ಟೇ. ನಾಳೆ ದಿನ ನಿನ್ನ ಮಕ್ಕಳು, ನೀನು ಹೆತ್ತ ಮಕ್ಕಳು ಅವರೇನೋ ಕೆಟ್ಟ ಚಟ್ಟಕ್ಕೆ ದಾಸರಾಗ್ತಿದ್ದಾರೆ ಅಂದಾಗ ಎಷ್ಟು ಕಠಿಣವಾಗಿ ಈ ಪಕ್ಕದ ಮನೆಯವನನ್ನು ಬೈದಲ್ಲ, ಹಂಗೆ ಕೆಲವೊಮ್ಮೆ ಸಮಾಧಾನ, ಭೇದ, ದಂಡ ಇವೆಲ್ಲವನ್ನು ಬಳಸಿ ಆದರೂ ಅವರನ್ನು ಆ ಚಟದಿಂದ ಬಿಡಿಸಬೇಕು. ನಿನ್ನ ಗಂಡನನ್ನು ನೀನು ಎಷ್ಟು ಪ್ರೀತಿಸ್ತೀಯ ನನಗೆ ಅದ್ರ ಬಗ್ಗೆ ಅರಿವಿದೆ. ಆದರೆ ಗಂಡನನ್ನು ಪ್ರೀತಿಸ್ತೀನಿ ಅನ್ನೋ ಕಾರಣಕ್ಕೆ ಚಟದ ಬಗ್ಗೆ ಅಥವಾ ಅವರ ತಪ್ಪಿನ ಬಗ್ಗೆ ತುಂಬ ಪ್ರತಿರೋಧ ಅಥವಾ ಪ್ರತಿಭಟನೆ ಮಾಡದೇ ಇರುವುದು ಪ್ರೀತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿಜವಾಗಿಯೂ ಅವರ ಕೆಟ್ಟತನ ಕಂಡಾಗ ಪ್ರತಿಭಟನೆ ಮಾಡ್ತೀಯಲ್ಲ, ಅದೇ ಅವರಿಗೆ ನೀನು ಮಾಡೋ ಒಳ್ಳೆಯದು. ಯಾಕೆ ಇದೇ ಬುದ್ಧಿ ಮುಂದುವರೆದ್ರೆ ನಾಳೆ ಯಾವುದೋ ರೋಗಕ್ಕೆ ತುತ್ತಾಗ ನರಳುತ್ತಾನೆ. ಅದನ್ನು ನೀನೇ ನೋಡಬೇಕು. ಏನ್ ಗೊತ್ತಾ ಅಣ್ಣ, ಇವಾಗ ಗಂಡನ್ ಬಿಟ್ಟು ಬಂದು ಸಪ್ರೇಟ್ ಆಗಿರೋ ದೊಡ್ಡ ವಿಷಯ ಅಲ್ಲ ಅಣ್ಣ. ಜನ ಗಂಡನ್ ಬಿಟ್ಟವಳಂತ ಹೆಂಗ್ ನೋಡ್ತಾರಲ್ಲ ಅಣ್ಣ. ತವ್ರ ಮನೇಲಿ ಅಂದ್ರೆ ಇರಕ್ ಆಗಲ್ಲ. ಯಾಕಂದ್ರೆ ತವ್ರ ಮನೆಗೆ ತಾಯಿ ನೀನು ಎಲ್ಲದಕ್ಕೂ ಏನೋ ಒಂದು ಹುಡುಕೊಂಡು ಕೂತಿದ್ದೀಯಾ. ಗಂಡನ ಬಿಟ್ಟು ಬಿಡು ಅಂದ್ರೆ ಬಿಟ್ಟೆಲ್ಲೋ ಹೋಗಿ ಇನ್ಯಾವನ ಜೊತೆನೋ ಬದುಕು ಅಂತ ನಾನು ಹೇಳ್ತಾ ಇಲ್ಲ. ಗಂಡನ ಬಿಡೋದು ಅಂದ್ರೆ ಇವನು ಬದಲಾವಣೆ ಆಸೆ ಬಿಡು ಅಂತ. ಇಲ್ಲ, ನಾನು ಯಾವತ್ತೋ ಬಿಟ್ಟು ಬಿಟ್ಟಿದ್ದೇನೆ. ನಿನ್ನ ಅಳುವಿಗೆ ಕಾರಣ ಏನಾಗಿರ್ಬೇಕಿತ್ತು ಅಂದ್ರೆ, ಅವತ್ತು ಹಿಂಗೆ ಮಾಡಿಬಿಟ್ರು, ನನ್ನ ಬದುಕು ಹಿಂಗಾಯಿತು, ಇವತ್ತು ಯಾಕೋ ಅತ್ತೆ ಮಾವ ನನಗೆ ಒಂಚೂರು ಲೆಕ್ಕ ಕೊಡ್ತಾ ಇಲ್ಲ, ಅಥವಾ ನನ್ನನ್ನು ಮುಖ್ಯವಾಗಿ ಇರಿಸ್ಕೊಳ್ತಾ ಇಲ್ಲ, ನನ್ನನ್ನು ಅಭಿಪ್ರಾಯ ಕೇಳ್ತಾ ಇಲ್ಲ, ನನ್ನನ್ನು ಎಲ್ಲ ವಿಚಾರಗಳಲ್ಲೂ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಡಲ್ಲ, ಅಥವಾ ಇಂಥದ್ದೇನೋ ನಡೀತಾ ಇದೆ, ಈ ಕಾರಣಕ್ಕಳು ಕಳೆದ 10 ವರ್ಷದ ಹಿಂದೆ ಯಾವ ಕಾರಣಕ್ಕೆ ಅಳೋಕೆ ಶುರು ಮಾಡಿದೋ 10 ವರ್ಷ ಆದಮೇಲೂ ಅದೇ ಕಾರಣಕ್ಕೆ ಅಳ್ತಾ ಇದೆಯಾ ಅಂದರೆ ಬದುಕಲ್ಲಿ ನೀನೇನು ಬದಲಾವಣೆನೇ ಕಂಡುಕೊಂಡಿಲ್ಲ ಅಂತ ಅರ್ಥ. ಅಳಬೇಕು ಹೌದು, ಆದರೆ ನಮ್ಮ ಅಳುವಿಗೆ ಪ್ರತಿದಿನ ಹೊಸ ಕಾರಣ ಇರಬೇಕು. ನೆನ್ನೆ ಹತ್ತಿದ್ದಕ್ಕೆ ಇವತ್ತು ಅಳ್ತಾ ಇದ್ದೀನಿ ಅಂದರೆ ಅವನಿನ್ನೂ ಮುಂದುವರೆದಿಲ್ಲ, ಅಥವಾ ಅವನ ಬದುಕಲ್ಲ ಅವನೇನು ಬದಲಾಗಿಲ್ಲ ಅಂತ ಅರ್ಥ. ನೀನು ಅಳೋದನ್ನು ನಿಲ್ಲಿಸ್ಬೇಡ, ಅಳೋದಿಕ್ಕೆ ಕಾರಣ ಬದಲಾಯಿಸ್ಕೊ. ಹಾಗಾಗಿ ನೀನು ನಿಮ್ಮ ಗಂಡನ ವಿಚಾರವಾಗಿ ನೀನು ಸಪ್ರೇಟ್ ಬದುಕು, ಡೈವರ್ಸ್ ತಗೋ. ನಾನು ಇದನ್ನು ಹೇಳ್ತಾ ಇಲ್ಲ, ಅದನ್ನು ಹೇಳಂಗಿದ್ರೆ ಬಹಳ ಹಿಂದೆನೇ ಹೇಳ್ತಾ ಇದ್ದೆ. ನಾನು ಎಲ್ಲೂ ಆ ಪದ ಯಾಕೆ ಬಳಸಿಲ್ಲ ಅಂದರೆ 2 ಮಕ್ಕಳಿದ್ದಾವೆ.
ಮೊದಲನೇ ಕಾಲರ್ ಒಬ್ರು ಇನ್ನು ಚಿಕ್ಕ ವಯಸ್ಸು, ಒಂದೇ ಮಗು ಇದೆ, ಗಂಡ ತಿರುಗೂ ನೋಡ್ತಾ ಇಲ್ಲ, ಆಕೆನೇ ನಾನು ಗಂಡನಿಗೋಸ್ಕರ ಕಾಯವ ಅಂತ ಹೇಳಿದವ್ ನಿನ್ನ 2 ಮಕ್ಕಳಾಗಿ ಮುಂದೆ ಬಂದ್ಬಿಟ್ಟಿದ್ದೆ, ನಿನ್ನನ್ನು ಯಾಕೆ ಡೈವರ್ಸ್ ತಗೋ ಅಂತ ಹೇಳಿ. ವಿಚಾರ ಅದಲ್ಲ. ವಿಚಾರ ಒಬ್ಳು ಗರ್ತಿಯಾಗಿ ನೀನು ಎಲ್ಲೆಲ್ಲಿ ಯಾರ್ಯಾರನ್ನ ಹೆಂಗೆಂಗೆ ಇಡಬೇಕು ಹಂಗೆ ಇಡಬೇಕು. 2 ಮಕ್ಕಳು ತಾಯಿಯಾಗಿದ್ದೀಯಾ, ಈ ಸಮಯದಲ್ಲಾದರೂ ಮದುವೆಯಾಗಿ ಹೊಸ್ದಾಗಿ ಇನ್ನು ಮದುವೆಯಾಗಿ ತಿಂಗಳೋ ವರ್ಷನೋ ಆಗಿದೆ ಅನ್ನೋ ಥರ ಮೃದುವಾಗಿರೋದನ್ನು ಬಿಡು. ಎಲ್ಲೆಲ್ಲಿ ಲೆಕ್ಕ ಕೇಳಬೇಕು, ಎಲ್ಲೆಲ್ಲಿ ಏನೇನು ಕೇಳಬೇಕು ಅದನ್ನು ಕೇಳಿಕೊಂಡು ನಿನ್ನ ಹಿಡಿತದಲ್ಲೂ ಒಂಚೂರು ಸಂಸಾರ ಇಟ್ಕೋ. ನಾಳೆ ಅತ್ತೆ ಮಾವ ಏನೋ ಒಂಚೂರು ಚಿಕ್ಕದಾಗಿ ಪ್ಲೇಟ್ ಚೇಂಜ್ ಮಾಡಿದ್ರು, ಮಗನ ಮೇಲಿನ ಮೋಹ, ಅವ್ರೇನೋ ಒಂಚೂರು ಪ್ಲೇಟ್ ಚೇಂಜ್ ಮಾಡಿದ್ರು, ಆಮೇಲೆ ಯಾಕೆ ವರ್ಷಾನುಗಟ್ಲೆ ಕಷ್ಟಪಟ್ಟು ಕತ್ತೆ ದುಡ್ದಂಗೆ ದುಡ್ದು ಯಾಕೆ ದುಃಖಕ್ಕೊಳಗಾಗ್ತೀಯ? ಹಾಗಾಗಿ ಅತ್ತೆ ಮಾವ ನಿನ್ನ ಮೇಲೆ ನಂಬಿಕೆ ಇದೆ, ನೀವೇ ನಡೆಸ್ಕೊಳ್ಳಿ, ಮಕ್ಕಳಿಗೆ ಇದನ್ನೆಲ್ಲ ತಂದು ಕೊಡಿ, ನಾನು ಏನೂ ಕೇಳಲ್ಲ, ನಾನು ಅದರಂತೆ ಬದುಕೊಂಡು ಹೋಗ್ತೀನಿ, ನಿಮ್ಮ ಮಗನ ವಿಚಾರ ಅಂತೂ ನಾನು ಕೈ ಬಿಟ್ಬಿಟ್ಟಿದ್ದೀನಿ, ಆತ ಬದಲಾಗಲ್ಲ, ಹಾಗಾಗಿ ನಿಮ್ಮನ್ನೇ ನಂಬಿದ್ದೀನಿ, ನಾನು ನಿಮ್ಮನ್ನು ನಂಬಿಕೊಂಡು ನಾನು ಜೀವನ ಮಾಡ್ಕೊಂಡು ಹೋಗ್ತೀನಿ ಅಂತ ಅವ್ರಿಗೆ ಶರಣಾಗು. ಅವ್ರು ಹೆಂಗೋ ನಡೆಸ್ಕೊಂಡು ಹೋಗ್ತಾರೆ. ಆದರೆ ಗಂಡನಿಂದ ಯಾವ ರೀತಿಯಲ್ಲೂ ನೀನು ಬದಲಾವಣೆಯನ್ನು ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ಆಯ್ತಲ್ಲ, ನಿನ್ನ ಗಂಡನಿಂದ ಯಾವ ಬದಲಾವಣೆಯೂ ಆಗಲ್ಲ. ಒಂದೇ ಮಾತಲ್ಲಿ ಹೇಳ್ತೀನಿ, ಆತನಿಂದ ನಿನಗೆ ಯಾವ ನೆಮ್ಮದಿ ಸಂತೋಷ ಅಥವಾ ಆತ ನೀನು ಅಂದ್ಕೊಂಡಂಗೆ ಬದಲಾಗ್ತಾನೆ ಇಲ್ಲವ. ಬರುವಂಥ ಕಾಲದಲ್ಲಿ ಆತ ದೊಡ್ಡ ರೋಗಿ ಆಗ್ತಾನೆ, ನೀನು ಸೇವೆ ಮಾಡಲೇಬೇಕಾದ ಅನಿವಾರ್ಯತೆ. ಏನು ಕುಡ್ದು ಅದೇನು ಔಷಧಿನ ರೋಗಗಳು ಸರಿ ಹೋಗ್ಲಿಕ್ಕೆ? ರೋಗ ಬರೋದದು. ಅಷ್ಟು ನೋಡಿ, ಅದೇ ಒಬ್ಬ ಕುಡುಕನಿಗೆ ಒಂದು ಹೆಣ್ಮಗಳನ್ನು ಮದುವೆ ಮಾಡೋಕೆ ತಯಾರಿದ್ದಾರೆ ಎಂದಾಗಲೇ ಅಲ್ಲಿ ಆ ಹೆಣ್ಮಗಳು ಬದುಕು ಹಾಳು, ಆ ಮನೆಯೂ ಹಾಳು, ಎಲ್ಲವೂ ಹಾಳು. ಏನೋ ನೀನು ಹಣೆ ಬರ ಚೆನ್ನಾಗಿದ್ದು, ಆ ಮಕ್ಕಳು ಒಳ್ಳೆ ರೀತಿಯಲ್ಲಿ ಬದುಕಿದ್ರೋ ಚಂದ, ಅವರು ಏನೋ ಮಾತು ಕೇಳ್ದಂಗೆ ಅಪ್ಪನೇ ಹಿಂಗೆ, ನಾವು ಇನ್ಯಾಕೆ ನೆಮ್ಮದಿಯಾಗಿ, ನಾವು ಯಾಕೆ ನೆಟ್ಟಗಿರ್ಬೇಕು, ನಾವು ಒಂಚೂರು ಸೊಟ್ಟಗಾಗೋಣ ಅಂತ ಅವರು ಒಂಚೂರು ಕೆಟ್ಟರು ಅನ್ಕೋ, ನೋಡವತ್ತು ನಿನ್ನ ಬದುಕು ಏನಾಗುತ್ತೆ. ಹಾಗಾಗಿ ಇವೆಲ್ಲ ಬದಲಾಗದೇ ಇರೋದನ್ನು ಯೋಚನೆ ಮಾಡ್ಕೊಂಡು ಕೂರೋದನ್ನು ಬಿಟ್ಟುಬಿಟ್ಟು, ಏನು ನನ್ನ ಕೈಲಿದೆ ಈಗ, ನನ್ನ ಮಕ್ಕಳಿಗೆ ಒಳ್ಳೆ ಶಿಕ್ಷಣ, ಒಳ್ಳೆ ಸಂಸ್ಕಾರ ಕೊಡಬೇಕು. ಅತ್ತೆ ಮಾವನ ಏನೋ ಅವ್ರದ್ದು ಒಂಚೂರು ವಿಷಯ ಇರ್ಬೋದು, ಅವರಲ್ಲೂ ಏನೋ ಕೆಟ್ಟ ಬುದ್ಧಿ ಇರ್ಬೋದು, ಬಟ್ ಏನೋ ನಡೆಸ್ಕೊಂಡು ಹೋಗ್ತಿದ್ದಾರೆ ಒಳ್ಳೆ ರೀತಿಯಲ್ಲಿ ಎಂದುಕೊಂಡು ಅತ್ತೆ ಮಾವನಿಗೆ ಶರಣಾಗವ, ಒಳ್ಳೇದಾಗುತ್ತೆ. ನಿನ್ನ ಗಂಡನಿಂದ ಯಾವ ನಿರೀಕ್ಷೆನೂ ಮಾಡಬೇಡ, ಯಾರ ಕೈ ಕೆಳಗಡೆಗೂ ಹೋಗುವಷ್ಟಿಲ್ಲ. ನೀನು ದುಡಿ, ನೀನು ತಿನ್ನು, ಆದರೆ ಅತ್ತೆ ಮಾವ ಇರೋವರೆಗೂ ಅವರೇ ನಡೆಸ್ಕೊಂಡು ಹೋಗಲಿ. ಬಟ್ ಸ್ವಲ್ಪ ಪಾಠ ಕಲಿ, ಅವ್ರನ್ನ ಲೆಕ್ಕ ಪಕ್ಕ ಕೇಳೋದನ್ನು ಕೇಳು, ತೊಂದರೆ ಇಲ್ಲ. ಬಟ್ ಅತ್ತೆ ಮಾವನ ಕೈಲಿ ಎಲ್ಲ ಇರಲಿ, ಅವರೇ ನಡೆಸ್ಕೊಂಡು ಹೋಗಲಿ, ನಿನಗೆ ಒಳ್ಳೇದಾಗ್ಲವ. ನೋಡಿ, ಈಕೆಯ ಬಹಳ ದೊಡ್ಡ ದೋಷ ಏನಂದರೆ, ತನ್ನ ಗಂಡ ಆಗಲಿ ಹೆತ್ತ ಮಕ್ಕಳಾಗಲಿ ತಪ್ಪು ಮಾಡಿದ್ದಾರೆ ಅಥವಾ ಅವರು ತಪ್ಪಿನ ದಾರಿಯಲ್ಲಿದ್ದಾರೆ ಎಂದಾಗ ತುಂಬ ಮೃದುವಾಗಿ ಹೇಳಬೇಕು. ಅಯ್ಯೋ ದಯವಿಟ್ಟು ಬಿಟ್ಟುಬಿಡಿ, ದಯವಿಟ್ಟು ಇದೆಲ್ಲ ಒಳ್ಳೆಯದಲ್ಲ. ಆದರೆ ಒಂದು ಹಂತ ಆದ ಮೇಲೆ ಒಬ್ಬನಿಗೋಸ್ಕರ ಒಂದು ಇಡೀ ಸಂಸಾರದ ವಾತಾವರಣ ಹಾಳಾಗುತ್ತೆ ಅಂದರೆ ಆ ಒಬ್ಬನನ್ನು ಬಹಳ ಕಟುವಾಗಿ ನಡೆಸ್ಕೊಳ್ಬೇಕು. ಏನು ಮಾಡೋದು ಈಗ ನನಗೆ ಅರ್ಥವಾಗುತ್ತೆ. ಏನೋ ಮಕ್ಕಳು ದೊಡ್ಡವರಾಗಿ ನಮ್ಮಮ್ಮನಿಗೆ ಇಷ್ಟು ತೊಂದರೆ ಕೊಟ್ಟನಲ್ಲ ಅಂತ ಅಪ್ಪನನ್ನು ಸ್ವಲ್ಪ ಸೈಡ್ಗಿಟ್ಟು ಮನೆ ನಡೆಸ್ಕೊಂಡು ಹೋಗುವಷ್ಟು ಮಕ್ಕಳಿದ್ರೆ ಚಂದ, ಆಯಿತು. ಆದರೆ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ, ಅದರಲ್ಲೂ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ 21-22 ಒಳಗಡೆ ಮದುವೆ ಮಾಡಲಿಕ್ಕೆ ಹೋಗಲೇಬೇಡಿ. ಮಿನಿಮಮ್ 21 ಆದರೂ, ಗಂಡು ಮಕ್ಕಳಿಗಂತೂ 25-26 ಆದರೂ ಆಗಲೇಬೇಕು. ಮಿನಿಮಮ್ ಹೆಣ್ಮಕ್ಳಿಗೆ ಒಂದು 21-22ವರೆಗೂ ಆದರೂ ಅವ್ರನ್ನ ಸುಮ್ಮನೆ ಬಿಡಿ. ಅವ್ರಿಗೊಂಚೂರು ಹೊರಗಡೆ ಲೋಕ ಏನು, ಒಂದು ವೇಳೆ ನನಗೊಬ್ಬ ಕೆಟ್ಟ ಗಂಡ, ಕುಡುಕ ಗಂಡ ಸಿಕ್ಕಾಗ ನಾನು ಹೇಗೆ ಅದನ್ನು ಮೀರಿ ನಿಲ್ಲಬೇಕು, ಇದೆಲ್ಲ ಒಂಚೂರು ಲೋಕಜ್ಞಾನ ಸಿಗಬೇಕು. ಎಣ್ಣೆತ್ತವ್ರು ಹೇಳ್ತಾರೆ, ನೀವು ಲೋಕಜ್ಞಾನಕ್ಕೆ ಹೋದ್ರಿ ಗುರುಗಳೇ, ಲೋಕಜ್ಞಾನ ಸಿಗಲಿ ಅಂತ ಅವ್ರನ್ನೇನು ಆಚೆ ಬಿಟ್ಟರೆ ಯಾವನ್ನೋ ಕಟ್ಕೊಂಡು ಹೋಯ್ತಾರೆ, ಅವಾಗೇನು ಮಾಡಲಿ ಅಂತ. ಅವಾಗ ಇನ್ನೇನು ಮಾಡೋಕ್ಕಾಗುತ್ತೆ? ಅದಕ್ಕೆ ಸಂಸ್ಕಾರ ಅನ್ನೋದು ಬಹಳ ಮುಖ್ಯ. 16 ವಯಸ್ಸಿಗೆ ಮದುವೆ ಮಾಡಿದ್ದಾರೆ, ಅವನು ಮದುವೆ ದಿಸ್ಲೆ ಕುಡ್ಕೊಂಡು ಬಿದ್ದಿದ್ದಾನೆ. ಏನಾಗಬೇಕಾಕೆ ಬದುಕು?
ಮದುವೆಯಾದ ದಿನದಿಂದ ಹಿಡಿದು ಇವತ್ತಿನವರೆಗೂ ಕುಡ್ಕೊಂಡು ಬರೋದು, ಮನೇಲಿ ನೆಮ್ಮದಿ ಹಾಳು ಮಾಡೋದು, ಜಗಳ ಮಾಡೋದು. ಏನ್ರಿ, ಜೈಲಲ್ಲಿರೋ ಖೈದಿಗಳಂತೂ ಒಂಚೂರು ನೆಮ್ಮದಿಯಾಗಿರ್ತಾರೆ. ಮದುವೆ ಅನ್ನೋದು ಜೈಲಿಗಿಂತ ಕಡೆ ಆಗೋಯ್ತಾ? ಮತ್ತೆ ಆ ಹೆಣ್ಮಗಳಿಗೆ ನೆಮ್ಮದಿ ಬೇಡವಾ? ಇದು ಏನಾಗ್ಬಿಟ್ಟಿದೆ, ಸರಿ ಮಾಡೋಕೆ ಆಗದೆ ಇರೋವಷ್ಟು ಗೊಂದಲ ಇದು. ಅವ್ರ ಅತ್ತೆ ಆ ಹುಡುಗನ ಅಪ್ಪ ಅಮ್ಮ ಆದರೂ ಮಗನಿಗೆ ಕಪಾಳು ಕೊಡ್ದು ಹೆಂಗೆ ಮಾಡೋ ಹಂಗೆ ಮಾಡೋ, ನೀನು ಹಾಳಾಗಿ ಹೋಗು, ನಾನು ಸೊಸೆ ನೋಡ್ಕೊಳ್ತೀವಿ, ನಮಗೆ ಗೊತ್ತು ಹೆಂಗೆ ನೋಡ್ಕೊಳ್ಬೇಕು ಅನ್ನೋಷ್ಟು ಸೊಸೆ ಪರ ನಿಂತರೆ, ಸೊಸೆಗೂ ಕೂಡ ಅಯ್ಯೋ ಗಂಡ ಅಂತೂ ಕುಡ್ಕ ಓಲಿ, ಅತ್ತೆ ಮಾವ ನನ್ನನ್ನು ಅಪ್ಪ ಅಮ್ಮನ ಥರ ಅಪ್ಪ ಅಮ್ಮನ ರೀತಿಯಲ್ಲಿ ಮಗಳ ಥರ ನೋಡ್ಕೊಳ್ತಾವ್ರಪ್ಪ ಅನ್ನೋ ನೆಮ್ಮದಿಯಾದರೂ ಇರುತ್ತೆ. ಗಂಡು ಹಿಂಗೆ ಅತ್ತೆ ಮಾವನು ಹಿಂಗೆ ಅಂದಾಗ ಏನು ಹೆಣ್ಣಾಗಿ ಹುಟ್ಟಿದ್ದೆ ತಪ್ಪ? ಅಥವಾ ಮದುವೆಯಾಗಿ ಗಂಡನ ಮನೆಗೆ ಹೋಗ್ಬಿಟ್ರೆ ಇವನ್ನೆಲ್ಲ ಸಹಿಸ್ಕೊಳ್ಬೇಕು ಅಂತ ಏನಾದರೂ ಇದೆಯಾ? ಬದಲಾಗಬೇಕು. ಎಲ್ಲರನ್ನು ಸಮಾನವಾಗಿ ಕಾಣೋ ಬುದ್ಧಿ ಬರಬೇಕು. ಧರ್ಮಕ್ಕೆ ಪ್ರಾಶಸ್ತ್ಯ ಸಿಗಬೇಕು ಹೊರತು ಹೆತ್ತು ಮಕ್ಕಳು ಅನ್ನೋ ಕಾರಣಕ್ಕೆ ಹೊಲಸುಗಳನ್ನೆಲ್ಲ ಸಹಿಸ್ಕೊಳ್ಳೋದಲ್ಲ. ಇವಕ್ಕೆಲ್ಲ ಯಾವಾಗ ಅಂತ್ಯ ಸಿಗುತ್ತೋ ಹೆಣ್ಮಕ್ಳು ಎಚ್ಚೆತ್ತುಕೊಳ್ಬೇಕು. ಏನು ಮಾಡಲಿಕ್ಕಾಗಲ್ಲ. ಗಂಡ ಶ್ರೀರಾಮಚಂದ್ರ ಆದರೆ ಓಲಿ ಶ್ರೀರಾಮಚಂದ್ರ ಅಲ್ಲ, ಸ್ವಲ್ಪ ಏನೋ ಕೆಟ್ಟದ್ದಿರುತ್ತೆ, ತಿದ್ದುಕೊಳ್ಳೋ ಬುದ್ಧಿ ಇದ್ದರೆ ಪಾದಕ್ಕೆ ಬೀಳಿ. ಅಯ್ಯೋ ಗಂಡನೇ ತಿದ್ದುಕೊಳ್ಳೋ, ನಾನು ನಿಮ್ಮ ಪಾದಕ್ಕೆ ಬೀಳ್ತೀನಿ ಅಂತ ಬೀಳಿ. ಆದರೆ ಗಂಡ ಯಾವಾಗ ಭಾಳ ದುಷ್ಟ ಆಗ್ತಾನೆ, ರಾವಣನಂಥ ದುಷ್ಟನೋ, ಕೀಚಕನಂಥ ದುಷ್ಟನೋ, ಅಥವಾ ಕುಡಿದು ಹಾಳಾಗುವಂತಹ ಸಂಸಾರವನ್ನೆಲ್ಲ ಹಾಳು ಮಾಡುವಂತಹ ದುಷ್ಟನೋ, ಇದರಲ್ಲಿ ಯಾವುದೇ ರೀತಿಯ ಹೆಣ್ಣಿನ ಕಾರಣಕ್ಕೋ, ಹೆಂಡದ ಕಾರಣಕ್ಕೋ, ಅಥವಾ ಜೂಜಿನ ಕಾರಣಕ್ಕೂ, ಯಾವುದೇ ಕಾರಣಕ್ಕೂ ಒಂದು ತಪ್ಪು ದಾರಿಯಲ್ಲಿದ್ದರೆ ಆರಂಭದಲ್ಲೇ ತಿದ್ದುಬಿಡಿ. ಎಲ್ಲ ಅವ್ನು ತಿದ್ದುಕೊಳ್ಳೋಕೆ ತಯಾರಿಲ್ಲ ಅಂದರೆ ಆರಂಭದಲ್ಲೇ ಒಳ್ಳೆ ನಿರ್ಧಾರ ತಗೊಂಬಿಡಿ. ಇಲ್ಲ ಹಿಂಗೆ ಹೋಗಲಿ, ನಾನು ಹಿಂಗೆ ಹೋಗ್ತೀನಿ ಅಂದರೆ ಮುಗೀತು ಕತೆ. ಹಾಗಾಗಿ ಎಷ್ಟು ಹೆಣ್ಣು ಮಕ್ಕಳ ಬದುಕು ಈ ಕಾರಣಕ್ಕೆ ಹೇಳ್ಕೊಳಕ್ಕಾಗಲ್ಲ, ಬಿಡ್ಲಿಕ್ಕಾಗಲ್ಲ. ಸುಮ್ಮನೆ ಈಗ ನೋಡಿ, ಗಂಡ ಒಂಚೂರು ತಪ್ಪಿದ್ದಾನೆ, ಅವನು ಒಂಚೂರು ಆ ಕಡೆ ಈ ಕಡೆ ಗೊಂದಲ, ಕುಡುಕ ಆಗಿದ್ದಾನೆ ಎಂದಾಗ ಅಲ್ಲೇ ಮೆಸೇಜು, ನೀನು ಗಂಡಿಂದ ಸುಖ ಇಲ್ಲ, ನಾನು ಸುಖ ನೆಮ್ಮದಿ ಕೊಡ್ತೀನಿ ಬಾ ಅಂತ. ಆವಾಗಾದರೂ ಒಬ್ಬ ಗಂಡ ಆಗಿ ಅಯ್ಯೋ ನನ್ನ ಹೆಂಡತಿಗೆ ನನ್ನ ಕಾರಣಕ್ಕಾಗಿ ಯಾವನೋ ಒಬ್ಬ ಹಿಂಗೆ ಮೆಸೇಜ್ ಕಳಿಸ್ತಾನಲ್ಲ ಅಂದಾಗ, ಇಲ್ಲ ನನ್ನ ಹೆಂಡತಿಗೆ ಈ ಥರ ಕೆಟ್ಟ ಅನುಭವ ಆಗಲಿಕ್ಕೆ ನನ್ನ ಚಟ ಕಾರಣ ಆಯ್ತಲ್ಲ, ನನ್ನ ಚಪಲ ಕಾರಣ ಆಯ್ತಲ್ಲ, ನಾನು ಹಾಗೆ ಮಾಡಬಾರ್ದು, ನಾನು ಹಾಗೆ ನಡ್ಕೊಳ್ಬಾರ್ದು. ಅಂದರೆ ತನ್ನ ಹೆಂಡತಿಯನ್ನು ಯಾರೋ ಒಬ್ಬ ನನ್ನ ಕಾರಣಕ್ಕೆ ಈ ರೀತಿ ನೋಡ್ತಿದ್ದಾನೆ, ನನ್ನ ಚಪಲದ, ನನ್ನ ಚಟ, ನನ್ನ ದುಶ್ಚಟದಿಂದ ನನ್ನ ಹೆಂಡತಿ ಹೊರಗಡೆ ಒಳ್ಳೆ ಏನು ಮೈ ಮಾರ್ಕೊಳ್ಳೋ ಹೆಣ್ಣು ಥರ ನನ್ನ ಹೆಂಡತಿಯನ್ನು ನೋಡ್ತಿದ್ದಾರೆ ಎಂದಾಗ, ಒಬ್ಬ ಗಂಡನಾಗಿ ನನ್ನ ಹೆಂಡತಿಯ ಗೌರವಕ್ಕಿಂತ ಅಥವಾ ನನ್ನ ಹೆಂಡತಿಯ ಶೀಲಕ್ಕಿಂತ ಅವಳ ವ್ಯಕ್ತಿತ್ವಕ್ಕಿಂತ ನನ್ನ ಚಟವೇ ದೊಡ್ಡದು ಅನ್ನೋದಾದರೆ, ಆತನನ್ನು ಇನ್ನು ಮುಖ್ಯವಾಗಿರಿಸ್ಕೊಳ್ಳಿಕ್ಕೆ ಅಲ್ಲಿ ಏನ್ ನೆಪ ಕಾರಣ ಇದೆಯವ್ವಾ? ನನಗೆ ತುಂಬ ಹೆಮ್ಮೆ ಇದೆ ಇವತ್ತು. ಎಷ್ಟು ಹೆಣ್ಣು ಮಕ್ಕಳು ಹೌದು, ನಾನು ಇನ್ನು ಮೇಲೆ ಖಂಡಿತ ಅದರ ವಿರುದ್ಧ ಪ್ರತಿಭಟಿಸಿ ನನ್ನ ಬದುಕನ್ನು ನಾನು ಕಟ್ಕೊಳ್ತೀನಿ ಗುರುಗಳೇ ಅಂತ ಅಲ್ಲೇ ಅದೇ ಮನೆಯಲ್ಲಿದ್ದು ಗಂಡನ ಎದುರುಗಡೆನೆ, ನೀನು ಚೆನ್ನಾಗಿದ್ದರೆ ನಾನು ಸೀತೆ, ನೀನು ಚೆನ್ನಾಗಿಲ್ಲ ಅಂದರೂ ನಾನು ಸೀತೆನೆ, ಆದರೆ ಒಡಿಸ್ಕೊಂಡು ಬಡಿಸ್ಕೊಂಡು ಬೈಸ್ಕೊಂಡು ಮದುವೆ ಆಗಿದ್ದು ನಿನ್ನ ಕಷ್ಟಗಳಲ್ಲಿ ಜೊತೆ ಇರ್ತೀನಿ ಅಂತ ಹೊರತು ನಿನ್ನ ಚಟಗಳಲ್ಲಿ ಜೊತೆ ಇರ್ತೀನಿ ಅಂತ ಅಲ್ಲ. ಕುಡಿತದಿಂದ ಅಂದರೆ ಕುಡಿತ, ಹೆಣ್ಣು, ಜೂಜು, ಈ ಚಟಗಳಲ್ಲಿ ಯಾವುದಿದ್ರೂ ಕೂಡ ಆರಂಭದಲ್ಲಿ ಬಿಡಬೇಡಿ, ಬಿಟ್ಟು ಹೋಗಬೇಡಿ. ಇವನಿಗೆ ಚಟ ಇದೆ ಅಂದ್ಕೊಂಡು ಅದನ್ನೇ ನೆಪ ಮಾಡ್ಕೊಂಡು ಬಿಟ್ಟು ಹೋಗ್ಬಿಡೋದಲ್ಲ, ತಿದ್ದೋ ಪ್ರಯತ್ನ ಮಾಡಬೇಕು. ಒಂದು ಹಂತ ಆದಮೇಲೆ ಮಕ್ಕಳಾಗಿದವೋ ಇಲ್ವೋ
ಸಮಾಜ ಒಪ್ಪುತ್ತೋ ಇಲ್ವೋ, ಒಂದು ಹಂತ ಆದಮೇಲೆ ಅವನು ಸರಿ ಹೋಗಲ್ಲ ಅಂತ ಗೊತ್ತಾದ ಯಾಕೆ ನಿಮ್ಮ ಜೀವನವನ್ನು ಒಬ್ಬ ದುಷ್ಟ ಚಟಗಾರನೊಂದಿಗೆ ಕಳೀತೀರಿ? ಈ ಬದುಕನ್ನು ಹಾಗೆ ಯೋಚಿಸಿ ಬದುಕುವಂತಾಗಬೇಕು ನಮ್ಮ ಬದುಕು. ಏನು ಮಾಡೋದು, ಜಗತ್ತು ಹೀಗಿದೆ. ಹೆಣ್ಮಕ್ಳು ಎಚ್ಚೆತ್ತುಕೊಳ್ಳಿ. ಕುಡುಕ ಗಂಡ ಅನ್ನೋ ಕಾರಣಕ್ಕೆ ತಪ್ಪು ದಾರಿ ತುಳಿಯೋದು ಬೇಡ. ಗಂಡನನ್ನು ಬದಲಾಯಿಸಿ, ಇಲ್ಲ ಅಂದರೆ ಗಂಡನನ್ನು ಬದಲಾಯಿಸಿ ಅಂದರೆ ಇವನಿಂದ ಇನ್ನೊಬ್ಬ ಅಂತಲ್ಲ, ಅವನ ಗುಣವನ್ನು ಚಟವನ್ನು ಬದಲಾಯಿಸಿ, ಇಲ್ಲ ನೀವೊಂದು ಒಳ್ಳೆ ನಿರ್ಧಾರ ತಗೊಂಡು ಬೇರೆ ಬದುಕನ್ನು ಕಟ್ಟಿಕೊಳ್ಳಿ. ಗೊತ್ತಾಗಲಿ ಪುರುಷರಿಗೆ, ನಾನು ಏನು ಮಾಡಿದ್ರೂ ನಡೆಯುತ್ತೆ ಅನ್ನೋ ಮನಸ್ಥಿತಿ ಹೋಗಬೇಕು. ಒಳ್ಳೆದಾಗಲಿ.